ಪಿರಮಿಡ್ ಮೆಡಿಟೇಷನ್ ಚಾನಲ್ PMC ಕನ್ನಡ ವಾಹಿನಿಗೆ ವೀಕ್ಷಕರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. PMC ಕನ್ನಡ ವಾಹಿನಿಯಲ್ಲಿ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ 77ನೇ ಜನ್ಮ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂಥೇಳಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳನ್ನು ಆಹ್ವಾನಿಸಿದ್ದೇವೆ. ನಾವು ಇಲ್ಲಿ ಒಂದು ಪ್ಯಾನೆಲ್ ಚರ್ಚೆಯನ್ನು ಮಾಡೋಣ ಅಂತನ್ನೋ ಉದ್ದೇಶದಿಂದ ಸೇರಿದ್ದೇವೆ. ನಮ್ಮ ನಡುವೆ ಇದ್ದಾರೆ ಸೀನಿಯರ್ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಅವರು. ನಮಸ್ಕಾರ ಮೇಡಮ್, ಸುಸ್ವಾಗತ. ಹಾಗೆ ನಮ್ಮ ಧ್ಯಾನ ಕಸ್ತೂರಿಯ ಪ್ರಧಾನ ಲೇಖಕರು ಆಗಿರ್ತಕ್ಕಂಥ ಡಾಕ್ಟರ್ ಗೋವಿಂದರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. PMC ಚಾನಲ್ನ ಮುಖ್ಯ ಪೋಷಕರು ಮತ್ತು ಸೀನಿಯರ್ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ಸುರೇಶ್ ಕಲಬುರ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೂ ಕೂಡ ಈ ಚರ್ಚೆಗೆ ಸ್ವಾಗತ. ಧನ್ಯವಾದಗಳು ಸರ್. ನಮಸ್ಕಾರ. ನಾನು ಈ ಒಂದು ಪ್ಯಾನೆಲ್ ಚರ್ಚೆಯ ನಿರೂಪಕನಾಗಿ ನಿಮ್ಮ ಜೊತೆ ಸೇರಿಕೊಂಡಿದ್ದೇನೆ. ಸತ್ಯನಾರಾಯಣ, ಧ್ಯಾನ ಕಸ್ತೂರಿ ಸಂಪಾದಕ. ಇವತ್ತಿನ ಒಂದು ವಿಷಯ ಏನು ಅಂತಂದರೆ PSSM, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್. ನಮ್ಮದು ಇದು ಒಂದು ಸಂಸ್ಥೆ ಅಲ್ಲ. ನಮ್ಮ ಸಂಸ್ಥಾಪಕರಾದ ನಮ್ಮ ನೆಚ್ಚಿನ ನೆಲ್ಮೆಯ ಗುರುಗಳಾದಂಥ ಸುಭಾಷ್ ಪತ್ರಿಜಿಯವರು 40 ವರ್ಷಗಳ ಹಿಂದೆ ಇದನ್ನು ಆರಂಭಿಸಿದ್ರು. ಇದರ ಆರಂಭ ಹೇಗಾಯಿತು, ಬೆಳವಣಿಗೆ ಹೇಗಾಯಿತು ಅಂತನ್ನೋದು ನಿಮ್ಮೆಲ್ಲರಿಗೂ ಕೂಡ ನಮ್ಮ ವಾಹಿನಿ ಮೂಲಕ ಈಗಾಗಲೇ ನೂರಾರು ವಿಡಿಯೋಗಳು ನಿಮಗೆ ಲಭ್ಯ ಇದೆ. ಅದರ ಬಗ್ಗೆ ನಾವು ಇಲ್ಲಿ ಇವತ್ತು ಚರ್ಚೆ ಮಾಡಲಿಕ್ಕೆ ಸೇರಿಲ್ಲ. ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು, ಈ ಪ್ಯಾನೆಲ್ ಚರ್ಚೆಯ ಉದ್ದೇಶ ಏನು ಅಂತಂತಂದರೆ, ಪತ್ರಿಜಿಯವರು ಇಂತಹ ಒಂದು ಬೃಹತ್ ಆಂದೋಲನವನ್ನು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆನಾಪಾನಸತಿ ಧ್ಯಾನ ವಿಧಾನವನ್ನು ಅವರು 194 ದೇಶಗಳನ್ನು ಸುತ್ತಿ ಅಹರ್ನಿಶಿ ಅವರು ದುಡಿದು ಬುದ್ಧನಿಗೆ ಜ್ಞಾನೋದಯ ಆದಂತಹ ಈ ಒಂದು ಆನಾಪಾನಸತಿ ಧ್ಯಾನ ವಿಧಾನವನ್ನು ಇಡೀ ಜಗತ್ತಿಗೆ ಮರುಪರಿಚಯಿಸಿದ್ದಾರೆ ಪಿರಮಿಡ್ ಧ್ಯಾನದ ಮೂಲಕ. ಆನಾಪಾನಸತಿ ಧ್ಯಾನದೊಡನೆ ಪಿರಮಿಡ್ ಕೂಡ ಅವರು ಜೋಡಿಸಿದ್ದಾರೆ. ಎಷ್ಟೆಲ್ಲ ಯಶಸ್ಸನ್ನು ಅವರು ಸಾಧನೆ ಮಾಡಿದ್ದಾರೆ ಅಂತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಇವತ್ತು ಅವರು ದೈಹಿಕವಾಗಿ ನಮ್ಮೊಂದಿಗಿಲ್ಲ, ಚೇತನದ ರೂಪದಲ್ಲಿ ಅವರಿದ್ದಾರೆ, ಚೈತನ್ಯ ರೂಪದಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಭೌತಿಕವಾಗಿ ಕುಳಿತು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಅಂಶ ಏನು ಅಂತಂದರೆ, ನಮ್ಮ PSSMನ ಮುಂದಿನ ಗುರಿಗಳು ಏನು. ಪತ್ರಿಜಿಯವರ ಆಶಯಗಳೇನಿತ್ತು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಅಂತನ್ನೋದು ನಿರ್ಮಾಣ ಆಗಬೇಕು. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧ್ಯಾನಿ ಆಗಬೇಕು, ಸಸ್ಯಾಹಾರಿ ಆಗಬೇಕು, ಎಲ್ಲ ಗ್ರಾಮಗಳಲ್ಲಿ ಪಿರಮಿಡ್ ಆಗಬೇಕು ಅಂತನ್ನೋದು ಅವರ ಪರಿಕಲ್ಪನೆ ಮತ್ತು ಆಶಯ. ಅದರ ಕಡೆಗೆ ಅವರು ತುಂಬ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಈಗ ನಮ್ಮ ಹೊಣೆಗಾರಿಕೆ ಏನು, ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳು ಮತ್ತು ಎಲ್ಲ ಕಡೆ ಇರ್ತಕ್ಕಂಥ ಪಿರಮಿಡ್ ಮಾಸ್ಟರುಗಳು ನಮ್ಮ PSSMನ್ನು ಹೇಗೆ ಮುನ್ನಡೆಸಬೇಕು ಅಂತನ್ನೋದು ನಮ್ಮ ಅಭಿಪ್ರಾಯಗಳನ್ನು ಮಂಡಿಸೋದಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೇವೆ. 3 ಜನ ಇಲ್ಲಿ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿದ್ದಾರೆ. ಅವರು ಅವರ ಅಭಿಪ್ರಾಯಗಳನ್ನು, ಅವರ ದೃಷ್ಟಿಕೋನದಲ್ಲಿ PSSM ಹೇಗೆ ಮುನ್ನಡಿಬೇಕು ಅಂತನ್ನೋ ಸಲಹೆಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ. ಮೊದಲನೇದಾಗಿ ನಾನು ಸಂಧ್ಯಾ ವೆಂಕಟೇಶ್ ಮೇಡಮ್ ಅವರಿಗೆ ವಿನಂತಿ ಮಾಡ್ತೇನೆ. ಮೇಡಮ್, ಈಗ ನಿಮ್ಮ ಅಭಿಪ್ರಾಯದಲ್ಲಿ PSSMನ ಗುರಿಗಳ ಬಗ್ಗೆ ನಮಗೆ ಗೊತ್ತಿದೆ, ಆದರೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಪತ್ರಿ ಸರ್ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ನಾವು ಹೇಗೆ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತನ್ನೋದು ನೀವು ಅಭಿಪ್ರಾಯ ಪಡ್ತೀರಿ. ಆ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಪತ್ರಿಜಿಯವರು ಹೇಳಿರೋದು ಒಂದೇ, ಎಲ್ಲರೂ ಧ್ಯಾನಿಗಳಾಗಬೇಕು ಅಂತ. ಯಾಕೆ ಧ್ಯಾನಿಗಳಾಗಬೇಕು ಅಂದರೆ PSSMನ ಗುರಿನೇ ಪ್ರತಿಯೊಬ್ಬರು ಆಧ್ಯಾತ್ಮಿಕ ವಿಜ್ಞಾನಿ ಆಗಬೇಕು ಅಂತ. ಅದು ಆಗಬೇಕು ಅಂದರೆ ಪ್ರತಿಯೊಬ್ಬರು ಧ್ಯಾನ ನಿರಂತರವಾಗಿ ಮಾಡ್ತಿರಬೇಕು, ಮತ್ತು ಧ್ಯಾನದಲ್ಲಿ ಅವ್ರೇನು ಕಲ್ತಿರ್ತಾರೋ ಅದೆಲ್ಲರಿಗೂ ಹಂಚ್ತಾ ಹೋಗಬೇಕು ಅನ್ನೋದು.
ಹಾಗಾಗಿ ನಾವು ಈ ಪತ್ರಿಜಿಯವರ ಒಂದು ಈ ಗುರಿಗಳನ್ನ ಮುಂದೆ ಒರೆಸ್ಕೊಂಡು ಹೋಗ್ಬೇಕು. ಏನು PSSM ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಅನ್ನೋದಾದ್ರೆ ನಾವು ಇವತ್ತು ಕಲ್ತಿದ್ರೆ, ಸಾರ್ ಹೇಳಿರೋದು ಏನು ಅಂದ್ರೆ, ನಾವು AB ಕಲ್ತ್ಕೊಂಡಿದೀವಿ ಅಂದ್ರೆ A ಹೇಳ್ಕೊಡಿ, ನೀವು DEF ಕಲ್ತಿದ್ರೆ D ಹೇಳ್ಕೊಡಿ ಅಂತ ಹೇಳಿರೋದ್ರಿಂದ ಅಷ್ಟೊಂದು ಸ್ವತಂತ್ರ ನೀಡಿದ್ದಾರೆ. ಯಾವ ಸಂಸ್ಥೆಯಲ್ಲೂ ಇದಿಲ್ಲ. ಯಾವುದೋ ಒಂದು ಹಂತಕ್ಕೆ ಹೋದ್ಮೇಲೆನೋ, ಏನೋ ಇಷ್ಟು ವರ್ಷಗಳು ಸಾಧನೆ ಮಾಡಿದ ಮೇಲೆನೋ, ಇಷ್ಟು ಗುರಿ ಮುಟ್ಟಿದ ಮೇಲೆ ನಾವು ಇನ್ನೊಬ್ಬರಿಗೆ ಹಂಚಬೇಕು, ಇಲ್ಲ ಧ್ಯಾನ ಕೇಂದ್ರಗಳನ್ನು ನಡೆಸಬೇಕು ಅನ್ನೋದು ಯಾವುದೂ ನಿಯಮ ಇಟ್ಟಿಲ್ಲ ಪತ್ರಿಜಿ. ಹಾಗಾಗಿ ನಾವೆಲ್ಲರೂ ಈ ಧ್ಯಾನವನ್ನ ಎಲ್ಲರೂ ಹಂಚ್ತಾ ಹೋದಾಗ, ಧ್ಯಾನ ಒಂದಿತ್ತು ಅಂದ್ರೆ ಸಹಜವಾಗಿ ಎಲ್ಲರೂ ಸಸ್ಯಾಹಾರಿಗಳಾಗ್ತಾರೆ. ಅದರ ಜೊತೆಗೆ 3 ಪಟ್ಟು ಅಧಿಕವಾಗಿ ಪಿರಮಿಡ್ ಶಕ್ತಿಯನ್ನ ಪಿರಮಿಡ್ ಮೂಲಕ ನಾವು ಪಡ್ಕೊಳ್ಳೋದು ಇರೋದ್ರಿಂದ, ನಾವು ಎಲ್ಲೆಲ್ಲಿ ಧ್ಯಾನ ಮಾಡ್ತಿರ್ತೀವೋ ಅಲ್ಲೆಲ್ಲವೂ ನಾವು ಪಿರಮಿಡ್ಗಳನ್ನ ಬಳಸ್ತಾ ಹೋಗ್ತಾ ಇದ್ರೆ ಪಿರಮಿಡ್ ಜಗತ್ತಲ್ಲಿ ನಾವು ಭಾವಹಿಸಿದಂಗ ಆಗುತ್ತೆ. ಹಾಗಾಗಿ ಯಾವುದೇ ನಿಯಮ ನಿಬಂಧನೆಗಳು ಇಲ್ಲದಿರ ಸ್ವತಂತ್ರತೆಯನ್ನ ನೀಡಿದ್ದಾರೆ ಪತ್ರಿಜಿಯವರು. ನಾವು ಧ್ಯಾನ ಕೇಂದ್ರಗಳನ್ನು ನಡ್ಸಕ್ಕಾಗ್ಬೋದು, ಇಲ್ಲ ಯಾವುದೇ ಒಂದು ಮೂಲಕ, ಈಗ ಸಸ್ಯಾಹಾರ ಜಾಥಗಳನ್ನು ಮಾಡೋದ್ ಮೂಲಕ ಆಗ್ಬೋದು, ಈಗ ಡಿಜಿಟಲ್ ಮಾಧ್ಯಮ ಬಂದಿರೋದ್ ಮೂಲಕ ನಾವೆಲ್ಲರೂ ಝೂಮ್ ಸೆಷನ್ಗಳ ಮೂಲಕ ಆಗ್ಬೋದು, ಇಲ್ಲ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ PMCಯಲ್ಲೂ ಸಹ ನಾವು ಹೇಗೆ ಧ್ಯಾನ ಮಾಡ್ತಿದ್ವಿ, ಧ್ಯಾನಕ್ಕೆ ಹಿಂದೆ ನಮ್ಮ ಜೀವನ ಹೇಗಿತ್ತು, ಧ್ಯಾನದ ನಂತರ ಹೇಗೆ ಬದಲಾವಣೆಗಳು ಬಂದಿದೆ, ಪರಿವರ್ತನೆಗಳು ಬಂದಿದೆ, ಏನೆಲ್ಲ ಅನ್ನೋದು ಇನ್ನೊಬ್ಬರಿಗೆ ಹಂಚೋದಕ್ಕೆ ಒಳ್ಳೆಯ ಮಾಧ್ಯಮ ನಮಗೆ ರೂಪಿಸಿದ್ದಾರೆ ಪತ್ರಿಜಿಯವರು PMC ಅನ್ನೋದನ್ನ. ಅದರ ಮೂಲಕವೂ ಸಹ ನಾವು ಹಂಚ್ತಾ ಹೋದಾಗ ಖಂಡಿತ ಪತ್ರಿಜಿಯವರ ಏನು ನಮಗೆ PSSM ಗುರಿ ಇಟ್ಟಿದ್ದಾರೋ ಅದೆಲ್ಲರೂ ಭಾಗವಹಿಸಿ ಸುಲಭವಾಗಿ ಎಲ್ಲರೂ ಮಾಡಬಹುದು ಅಂತ ನನ್ನ ಅನಿಸಿಕೆ ಸರ್. ಭಾಳ ಒಳ್ಳೆಯದು ಮೇಡಮ್. ತಾವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಆರಂಭದಲ್ಲಿ ಎಲ್ಲರೂ ಧ್ಯಾನಿಗಳಾಗಬೇಕು, ಧ್ಯಾನ ಅನ್ನೋದು ಮೊದಲು, ಆಮೇಲೆ ಸತ್ಸಂಗಗಳ ಮೂಲಕ, ಸ್ವಾಧ್ಯಾಯದ ಮೂಲಕ ಅವ್ರ ಮುನ್ನಡೆ ಸಾಧಿಸ್ತಾ ನಿಲ್ಲಬಾರದು ಸರ್. ನಾನು ಧ್ಯಾನ ಇಷ್ಟು ವರ್ಷಗಳು ಮಾಡ್ತಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಿನ್ನೆ ಬಂದಿದೀವ 20 ವರ್ಷಗಳಾಯ್ತಾ ಅನ್ನೋದು ಮುಖ್ಯ ಅಲ್ಲ. ನಂದೊಂದು ಪ್ರಶ್ನೆ ಇದೆ. ಈಗ ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಏನಿದ್ದಾರೆ, ಅವರ ಪಾತ್ರ ಏನು ಅಂತಂದರೆ, ಆಶಯಗಳಿದೆ ಒಂದು ಕಡೆಗೆ, ಅವ್ರಿಗೆ ಏನು ಮಾಡಬೇಕು, ಅವ್ರು ಮಾಡ್ತಾ ಇರೋದು ಸರಿ ಇದೆಯೇ ಇಲ್ವೇ ಅಂತ ಒಂದು ವಿಮರ್ಶಾತ್ಮಕವಾಗಿ ತಾವು ನಿಮ್ಮ ಅಭಿಪ್ರಾಯ ಕೊಡ್ಬೋದಾ? ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾರು ಅಂದರೆ ಇಲ್ಲಿ ಟೀಕೆ ಮಾಡುವಂಥದ್ದು ಅಂತಲ್ಲ. ಈಗ ಪತ್ರಿ ಸರ್ ನಮಗೆ ದೈಹಿಕವಾಗಿ ಇಲ್ಲ, ಆದರೂ ಕೂಡ ಇದು ಆಂದೋಲನ, ಇದು ಮೂಮೆಂಟು, ನಮ್ಮ ಒಂದು ಚೌಕಟ್ಟು ಇದರಲ್ಲಿ ಇಲ್ಲ. ನಿಮಗೆ ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು ಅನ್ನೋ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯವನ್ನು ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಸೀನಿಯರ್ ಪಿರಮಿಡ್ ಮಾಸ್ಟರ್ಸು? ನಿಮ್ಮ ಅಭಿಪ್ರಾಯದಲ್ಲಿ ಹೇಳಬೇಕು. ನನ್ನ ಅಭಿಪ್ರಾಯ ಅಂದರೆ ಸರ್, ಹಿಂದಕ್ಕಿಂತ ಈಗ ಇನ್ನೂ ಹೆಚ್ಚು ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಸರ್. ಧ್ಯಾನ ಕೇಂದ್ರಗಳು ಎಷ್ಟೆಷ್ಟೋ ಬರ್ತಾ ಇದೆ. ಪ್ರತಿಯೊಬ್ಬರು ಅವ್ರವ್ರ ಮನೆಗಳ ಮೇಲೆ ಮನೆಯಲ್ಲಿ ಪಿರಮಿಡ್ಗಳನ್ನು ಬಳಸ್ತಿದ್ದಾರೆ. ಮತ್ತೆ ಡಿಜಿಟಲ್ ಮಾಧ್ಯಮದ ಮೂಲಕ ಧ್ಯಾನ ಮಾಡಿಸ್ತಿದ್ದಾರೆ, ಸತ್ಸಂಗ ಮಾಡ್ತಿದ್ದಾರೆ, ಸ್ವಾಧ್ಯಾಯವೂ ಅದರಲ್ಲೇನೂ ಸಹ ನಡೀತಾ ಇದೆ. ಎಷ್ಟೋ ಜನ ಪತ್ರಿಜಿ ಅವರ ಪುಸ್ತಕಗಳನ್ನ ಪ್ರತಿನಿತ್ಯ ಅದನ್ನ ಒಂದೊಂದು ಪುಸ್ತಕವನ್ನ ಪಠನ ಮಾಡೋದ್ ಮೂಲಕ ಎಲ್ಲರಿಗೂ ಎಷ್ಟೋ ಜನ ಗೊತ್ತೇ ಇರಲ್ಲ ಪತ್ರಿಜಿಯವ್ರ ಕಾನ್ಸೆಪ್ಟ್ಗಳು. ಮತ್ತೆ ಲಾಕ್ಡೌನ್ ಮೆಸೇಜಸ್ಸು ಅಷ್ಟೇ. ಪತ್ರಿಜಿಯವರು ಹೇಳಿರೋದು ಇಷ್ಟು ವರ್ಷಗಳಲ್ಲಿ ಏನು ಜ್ಞಾನ ಕೊಟ್ಟಿದ್ದಾರೋ ಲಾಕ್ಡೌನ್ ಸಮಯದಲ್ಲಿ ಪ್ರತಿ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು PMC ಮಾಧ್ಯಮದ ಮೂಲಕ ಅದೆಲ್ಲರೂ ಮತ್ತೆ ಮನನ ಮಾಡ್ತಾ ಇದ್ದಾರೆ ಸರ್. ಸೀನಿಯರ್ ಮಾಸ್ಟರ್ಸು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಪತ್ರಿ ಸಾರ್ ಅವರು ದೈಹಿಕವಾಗಿ ಇಲ್ಲ ಅಂದ ಮಾತ್ರಕ್ಕೆ ಇಲ್ಲ, ನಿಂತಿಲ್ಲ, ಇನ್ನೂ ಹೆಚ್ಚೆಚ್ಚು ನಡೀತಾ ಇದೆ ಸರ್. ಈ ಡಿಜಿಟಲ್ ಮಾಧ್ಯಮ ಅಂತ ಅನ್ನೋದು ನೀರು ಚಾಪೆ ಕೆಳಗಿನ ನೀರಿನಂತೆ ಹರಿದು ಹೋಗಿದೆ ಎಲ್ಲ ಕಡೆಗೆ ಜಾಗತಿಕವಾಗಿ ಬೇರೆ ಬೇರೆ ಭಾಷೆಗಳ ಮೂಲಕ. ಅದು ಒಪ್ಪಂಥ ಮಾತು. ಆದರೆ ಮೂಲತಃ ನಮ್ಮ ಪತ್ರಿಜಿಯವರ ಪರಿಕಲ್ಪನೆ ಧ್ಯಾನ ಪ್ರಚಾರ ಇದೆಯಲ್ಲ, ಅದಕ್ಕೆ ಎಷ್ಟರ ಮಟ್ಟಿಗೆ ಒತ್ತು ಸಿಕ್ಕಿದೆ ಅಂತ ಅನ್ನೋದನ್ನು ನಾನು ಈ ಪ್ರಶ್ನೆಯನ್ನು ಸುರೇಶ್ ಕಲಬುರ್ಗಿ ಸರ್ ಅವರು ಕೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಝೂಮ್ ಸೆಷನ್ಸು ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಆದರೆ ಆ ಝೂಮ್ ಸೆಷನ್ನಲ್ಲಿ ನಾವು ಹೊಸಬರಿಗೆ ನಾವು ಟಾರ್ಗೆಟ್ ಮಾಡಿ, ಅಂದರೆ ಗುರಿ ಇಟ್ಟು ಅವ್ರಿಗೆ ಕಲಿಸೋದಕ್ಕೆ ಈ ವೇದಿಕೆಯನ್ನು ಬಳಸ್ತಾ ಇದ್ದೀವ, ಅಥವಾ ಕೇವಲ ಸತ್ಸಂಗಗಳನ್ನು ಮಾಡಲಿಕ್ಕೆ ಬಳಸ್ತಾ ಇದ್ದೀವ? ನಿಮ್ಮ ಗ್ರಹಿಕೆಯಲ್ಲಿ ನಿಮಗೆ ನಿಮ್ಮ ತಿಳುವಳಿಕೆ ಬಂದಿರೋ ರೀತಿಯಲ್ಲಿ ಯಾವುದು ಹೆಚ್ಚು ನಡೀತಾ ಇದೆ, ಯಾವುದು ನಡಿಬೇಕಿತ್ತು, ಅದು ನಡೀತಾ ಇದೆಯಾ ಅಂತ ಅನ್ನೋದನ್ನು ತಾವು ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ. ತುಂಬ ಒಳ್ಳೆಯ ಒಂದು
ಪ್ರಶ್ನೆ ಸರ್ ಇದು. ಏಕೆಂದರೆ ನಾನು ಈಗ ಕಳೆದ ಕೆಲವೊಂದು ವರ್ಷಗಳಿಂದ ಹೇಳಬೇಕು ಅಂತ ಹೇಳಿದ್ರೆ PMC ಶುರು ಆದಾಗಿಂದ ನಾನು ಹೇಳ್ಬೋದು. PMC ಶುರು ಆದಾಗಿಂದ ನಾವು ನೋಡ್ತಾ ಹೋಯಿತು ಅಂತ ಹೇಳಿದ್ರೆ ಆವಾಗ ಡಿಜಿಟಲ್ ಚಾನೆಲ್ನ ಬಳಸ್ತಾ ಇದ್ದಂಥ ವ್ಯಕ್ತಿಗಳು, ಮಾಸ್ಟರ್ಗಳು ತುಂಬ ಕಡಿಮೆನೇ ಆಗಿದ್ದರು ಆವಾಗ. ಯಾಕಂದರೆ ಇನ್ನೂ ಅದ್ರ ಬಗ್ಗೆ ಅರಿವಿರಲಿಲ್ಲ. ಜೊತೆಗೆ ಧ್ಯಾನ ಅಂದರೆ ಏನು ಮತ್ತು ಆಗಿನ ಸ್ಥಿತಿಗತಿಗಳು ಇನ್ನೂ ಪತ್ರಿ ಸರ್ ಅವರು ಯಾವಾಗ PMC ಚಾನಲನ್ನು ಶುರು ಮಾಡಿದ್ರು ಅವಾಗೇನು ಅಂತ ಅರಿವಿರಲಿಲ್ಲ. ಅದ್ರ ಜೊತೆಗೆ ಏನಪ್ಪ ಈ ಚಾನಲ್ನ ವೀಕ್ಷಿಸ್ತಾರಾ ಇಲ್ವಾ ಅನ್ನೋದು ಎಲ್ಲ ಸ್ವಲ್ಪ ಪ್ರಶ್ನೆ ಆಗಿತ್ತು. ಜೊತೆಗೆ ಸ್ಯಾಟಲೈಟ್ ಚಾನೆಲ್ ಮಾಡಬೇಕು, ಎಲ್ಲ ಕಡೆ ಹೋಗಬೇಕು ಅನ್ನೋದೆಲ್ಲ ತುಂಬ ಪ್ರತ್ಯೇಕವಾಗಿ ಹೇಳಿ ಅವಾಗೇ ಮಾಡಿದರು. ಅದು ಯಾವಾಗ ಈವನ್ ಕೋವಿಡ್ ಬರೋಕ್ಕೆ ಮುಂಚೆ. ಸೊ ಕೋವಿಡ್ ಬಂದಾದ ಮೇಲೆ ಮತ್ತು ಈ ಝೂಮ್ ಸೆಷನ್ಗಳೆಲ್ಲ ಆದಮೇಲೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಇಲ್ಲಿ ಫಿಸಿಕಲ್ ಸೆಂಟ್ರ್ಗಳಿಂದ ಬಿಟ್ಟು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ 1000 ಪಟ್ಟು ಹೆಚ್ಚಾಗಿ ಈ ಡಿಜಿಟಲ್ ಮಾಧ್ಯಮದ ಮೂಲಕ ಮಾಸ್ಟರ್ಗಳು ಬಂದು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಡಿಜಿಟಲ್ ಚಾನಲೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಸರ್. ಯಾಕಂದರೆ ಪತ್ರಿಜಿ ಅವರು ಪ್ರತ್ಯೇಕವಾಗಿ ಇದನ್ನು ಹೇಳಿದ್ದಾರೆ, ದ ಫ್ಯೂಚರ್ ಈಸ್ PMC ಅಂತ ಹೇಳಿದ್ದಾರೆ. PMC ಅಂತ ಹೇಳಿದ್ರೆ ಎಲ್ಲರೂ PMCಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಯಾಕಂದರೆ ಮೊದಲನೇದಾಗಿ ನಾವು ಅವರು ಮಾಡ್ತಾ ಇದ್ದಿದ್ದೇನೆಂದರೆ ಒಬ್ಬೊಬ್ಬರ ಮನೆಗೆ ಹೋಗಿ ಒಬ್ಬೊಬ್ಬರಿಗೆ 1-on-1 ಹೇಳ್ಕೊಡ್ತಾಯಿದ್ರು. ಆಮೇಲೆ ಏನಾಯಿತು, ಮೂಮೆಂಟ್ ಸ್ಟಾರ್ಟ್ ಆಯಿತು, ಪಿರಮಿಡ್ ಸೆಂಟರ್ಗಳ ನಿರ್ಮಾಣ ಆಯಿತು. ಪಿರಮಿಡ್ ಸೆಂಟರ್ಗಳ ನಿರ್ಮಾಣ ಆಯಿತು. ಆಮೇಲೆ ಚಳುವಳಿಗಳೇ ಚಕ್ರಗಳು, ಧ್ಯಾನ ಚಕ್ರಗಳು, ಧ್ಯಾನ ಯಜ್ಞಗಳು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದು ಇನ್ನೂ ದೊಡ್ಡ ಮಾಧ್ಯಮದಲ್ಲಿ ನಡೀತು. ಈಗ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತುಂಬ ಪವರ್ಫುಲ್ ಮಾಧ್ಯಮ ಅಂತ ಹೇಳಿದ್ರೆ ಡಿಜಿಟಲ್ ಮಾಧ್ಯಮನೇ ಅಂತ ಹೇಳ್ಬೋದು. ತಾವು ಹೇಳೋದು ನಾನು ಒಪ್ತೀನಿ, ಡಿಜಿಟಲ್ ಮಾಧ್ಯಮ ಇದೆ. ಈಗ PMC ನೋಡುಗರ ಸಂಖ್ಯೆ, ವೀಕ್ಷಕರ ಸಂಖ್ಯೆ ಮತ್ತು ಹೊಸದಾಗಿ ಬಂದು ಧ್ಯಾನಿಗಳೇ ಬರ್ತಾ ಇದ್ದಾರೆ ಅಷ್ಟೇ ಹೊರತು ಸಜ್ಜನ ಸಾಂಗತ್ಯ ಅನ್ನೋದು ನಡೀತಾ ಇದೆ. ಅದು ಮುಖ್ಯವಾಗಿ ಝೂಮ್ ಸೆಷನ್ಗಳು ನಡೀತಾ ಇದೆ. ಬಟ್ ಈ ಡಿಜಿಟಲ್ PMCಯ ಮೂಲಕ ಬರ್ತಾ ಇರೋರೆಲ್ಲ ಏನು ಅಂತ ಹೇಳಿದ್ರೆ ಅವರೇ ವೀಕ್ಷಣೆ ಮಾಡಿ ವಿಡಿಯೋಗಳಿಂದ ಅವರು ಕಲಿತು ಸ್ವ ಅನುಭವಗಳಿಂದ ಸ್ವ ಇಚ್ಛೆಯಿಂದ ಅವರು ಕಲಿತು ಹೆಚ್ಚಾಗಿ ಧ್ಯಾನಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಹೊಸದಾಗಿ ಸೇರ್ಕೊಳ್ತಾ ಇದ್ದಾರೆ. ಈಗ ಝೂಮ್ ಸೆಷನ್ಗಳನ್ನು ಮಾಡ್ತಕ್ಕಂಥ ನಮ್ಮ ಮಾಸ್ಟರ್ಸ್ ಇದ್ದಾರಲ್ಲ, ಅವ್ರಿಗೆ ಏನಾದರೂ ನೀವು ಕಿವಿ ಮಾತು ಹೇಳ್ತಕ್ಕಂಥದ್ದು, ಸಲಹೆಯನ್ನು ಕೊಡ್ತಕ್ಕಂಥದ್ದು ಏನಾದ್ರು ಇದೆಯಾ? ಯಾಕೆ ಹೇಳಿದೆ ಈ ಮಾತು ಅಂತಂತಂದರೆ, ಆರಂಭದಲ್ಲಿ ಮೊದಲನೇ ಪ್ರಾಶಸ್ತ್ಯ ನಾವು ಕೊಡಬೇಕಾದ್ದು ಧ್ಯಾನಕ್ಕೆ. ಆ ಧ್ಯಾನಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅವರು ಪ್ರಚಾರ ಮಾಡಿ ತದನಂತರ ಬೇರೆ ವಿಚಾರಗಳನ್ನು ಟಾಪಿಕನ್ನು ಮಾಡಬೇಕು. ಇದು ಪತ್ರಿಜಿಯವರ ಆಶಯ ಇತ್ತು. ಭಾಳ ವೆರೈಟಿ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ನಾವು ಮಾಡ್ತಾ ಇದ್ದೀವಿ ಸೆಷನ್ಗಳನ್ನು. ಆದರೆ ಬೇಸಿಕ್ ಆಗಿ ಕೊಡಬೇಕಾದಂತಹ ಪ್ರಾಮುಖ್ಯತೆಯನ್ನು ಆನಾಪಾನಸತಿ ಧ್ಯಾನ ವಿಧಾನದ ಕಲಿಕೆಗೆ ಮತ್ತು ಸಾಧನೆ ಅಭ್ಯಾಸಕ್ಕೆ ಹೆಚ್ಚು ಕೊಡ್ತಾ ಇದ್ದಾರಾ ಅಥವಾ ಇಲ್ಲವೇ ಅಂತ ಅನ್ನೋದು ಪ್ರಶ್ನೆ. ಹೌದು ಸರ್, ಇದರಲ್ಲಿ ನಾನು ಝೂಮ್ ಸೆಷನ್ ಮತ್ತು ಆನ್ಲೈನ್ ಮಾಡೋರಿಗೆ 2 ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೇನಪ್ಪ ಅಂದರೆ ಕಾಂಪ್ಲೆಸೆನ್ಸಿ ಅಂತ ಹೇಳ್ತೀವಿ. ಅಂದರೆ ವಾಡಿಕೆ ಆಗಿಬಿಟ್ಟು ಧ್ಯಾನವನ್ನು ಮಾಡಿಸ್ತಾರೆ, ಬಟ್ಟು ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಆ ಗುಂಪು ಕೊಲ್ಯಾಪ್ಸ್ ಆಗ್ತಾ ಇರುತ್ತೆ. ಒಂದು 10 ಜನ 20 ಜನ 30 ಜನ ಈ ಥರ ನಡೀತಾ ಇರುತ್ತೆ. ಇದೇನಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಹೊಸದಾಗಿ ನಮ್ಮ ಮಾಸ್ಟರ್ಗಳು ಸೇರೋದಕ್ಕೆ ನಾವು ಏನು ಮಾಡಬೇಕು, ಅಲ್ಲಿರುವಂಥ ಗುಂಪುಗಳಾಗಿರ್ಬೋದು, ನಮ್ಮ ಟೆಲಿಫೋನ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿಂದ ಹೇಳೋದಾಗಿರ್ಬೋದು, ಬೇರೆ ದೇಶಗಳಲ್ಲಾಗಿರೋವಂಥ ಜನಗಳಾಗಿರ್ಬೋದು, ಯಾವ ಥರ ನಾವು ಬೇರೆಯವ್ರನ್ನ ಇನ್ನೂ ಅವ್ರನ್ನ ರೀಚ್ ಮಾಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಅದನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ನಾವು ಇಟ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಹೊಸತನವನ್ನು ನಾವು ತರಬೇಕು. ಹೊಸತನವನ್ನು ಅಂತ ಹೇಳಿದ್ರೆ ಈಗ ಸ್ವಾಧ್ಯಾಯವೇ ಮಾಡಿದ್ರೆ 10 ವರ್ಷ 1 ವರ್ಷ ನಿತ್ಯ ಓದ್ಕೊಂಡು ಸ್ವಾಧ್ಯಾಯದ ಕ್ಲಾಸ್ ಮಾಡಿದ್ರು ಅದು ಮುಗಿಯಲ್ಲ. 5 ವರ್ಷ 10 ವರ್ಷ ಮಾಡಿದ್ರು ಮುಗಿಯಲ್ಲ. ಅಷ್ಟು ಪುಸ್ತಕಗಳು ಪತ್ರಿಜಿಯವರು ರೆಕಮೆಂಡ್ ಮಾಡಿದ್ದಾರೆ. ಸೊ ನಾವು ಏನು ಮಾಡಬೇಕು ಅಂದರೆ ಒಬ್ಬ ಡಿಜಿಟಲ್ ಚಾನಲ್ಲು ಝೂಮ್ ಚಾನಲ್ ನಡೆಸೋರಿಗೆ ಏನು ಮಾಡಬೇಕು ಅಂದರೆ ಮೊದಲು ಹೊಸದಾಗಿ ಮಾಸ್ಟರ್ಸ್ನ ಕರ್ಕೊಂಬರೋದಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನು ನೋಡಬೇಕು. ಜೊತೆಗೆ ನಮ್ಮ PSSM ಮೂಲ ಸ್ತಂಭಗಳ ಬಗ್ಗೆ ನಾವು ಯಾವ ಥರ ಒಂದು ಸಾಮರಸ್ಯವನ್ನು ಜೋಡಿಸ್ಕೊಳ್ತಾ ಇದ್ದೀವಿ ಅನ್ನೋದು ನೋಡಬೇಕು. ಯಾಕಂದರೆ ದಿನ ಅನ್ನ ಸಾರು ತಿನ್ನೋಕ್ಕಾಗಲ್ಲ, ದಿನ ಮುದ್ದೆ ತಿನ್ನೋಕ್ಕಾಗಲ್ಲ, ದಿನ ರೊಟ್ಟಿ ತಿನ್ನೋಕ್ಕಾಗಲ್ಲ. ಸೊ ನಾವು ಈ PSSM ಅನ್ನೋದೇ ಒಂದು ಅದ್ಭುತವಾದ ಒಂದು ಪ್ರಪಂಚ. ಇದರಲ್ಲಿ ನಾವು ಯಾವ್ಯಾವ ಥರ ನಾವು ವಿಂಗಡಣೆ ಮಾಡಿ ಎಲ್ಲವನ್ನು ಸಾಮರಸ್ಯವಾಗಿ ರುಚಿಕರವಾಗಿ ಯಾವ ಥರ ಕೊಡ್ತೀವಿ ಅನ್ನೋದು. ಅಂದರೆ ಈಗ ಏನಂದರೆ ಎಂಜಾಯ್ಮೆಂಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟು. ತುಂಬ ಸೀರಿಯಸ್ ಆಗಿ ಬರೀ ಒಂದೇ ಕಾನ್ಸೆಪ್ಟನ್ನ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಅವರ ಒಂದು ಇನ್ವಾಲ್ವ್ಮೆಂಟು, ಅವರ ಅನುಭವ ಹಂಚಿಕೆಯಿಂದ ಹಿಡಿದು ಎಲ್ಲವೂ ಬೇಕು ನಮಗೆ ಅಂತ ಅನಿಸುತ್ತೆ ಅಂತ.
ಭಾಳ ಸಂತೋಷ ಸರ್. ನಿಮ್ಮ ಇದು ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ಸು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತನ್ನೋದು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಿ. ಈಗ ಡಾಕ್ಟರ್ ಗೋವಿಂದರಾಜು ಅವರು PSSMನ ಗುರಿಗಳು ನಿಶ್ಚಿತವಾಗಿದೆ. ನಾನು ನಿಮಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೇನು ಅಂತಂತಂದರೆ, ಪತ್ರಿಜಿಯವರ ಒಂದು ಪರಿಕಲ್ಪನೆಗಳು ಸ್ಪಷ್ಟವಾಗಿದೆ, ಆಶಯಗಳು ಸ್ಪಷ್ಟವಾಗಿದೆ. ಅವರು ಎಲ್ರಿಗೂ ಕೂಡ ಒಂದು ರೀತಿ ಹೊಣೆಗಾರಿಕೆಯನ್ನು ಕೊಟ್ಟು ಬಿಟ್ಟು ಹೋಗಿದ್ದಾರೆ. ನಾವು ಹೇಗೆ ಮಾಡ್ತಿದ್ದೀವಿ ಅಂತ ಅನ್ನೋದು ಅವರು ಆಸ್ಟ್ರಲ್ ರೂಪದಲ್ಲಿದ್ದು ನೋಡ್ತಾ ಇದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಈ ಹಿನ್ನೆಲೆಯಲ್ಲಿ ನೀವು ವೈಯಕ್ತಿಕವಾಗಿ ಏನಾಗಬೇಕು, ಗುರಿಗಳು ಹೇಗೆ ಮುಂದಕ್ಕೆ ತೊಗೊಂಡು ಹೋಗಬೇಕು ನಮ್ಮ ಪಿರಮಿಡ್ ಮಾಸ್ಟರ್ಸು, ಇದು ಹೇಳಿ ಕೇಳಿ ಸಂಸ್ಥೆ ಅಲ್ಲ, ಇದೊಂದು ಆಂದೋಲನ. ಈ ಆಂದೋಲನದಲ್ಲಿ ಸ್ವಾತಂತ್ರ್ಯ ಹೆಚ್ಚಿದೆ ನಮ್ಮಲ್ಲಿ. ಈ ಸ್ವಾತಂತ್ರ್ಯಕ್ಕೆ ಎಲ್ಲಾದರೂ ಕೂಡ ಚ್ಯುತಿ ಬಂದಿದೆಯೇ ಅಥವಾ ಇನ್ನೂ ಸ್ವಾತಂತ್ರ್ಯ ಬೇಕೇ? ಇದರೆಲ್ಲ ವಿಶ್ಲೇಷಣೆ ನೀವು ಮಾಡಿ ತಿಳಿಸ್ಬೇಕು ನಮಗೆ ಅಂತೇಳಿ ವಿನಂತಿ ಮಾಡ್ತೀನಿ ಸರ್. ಆಯ್ತು ಸರ್, ನಮಸ್ತೆ. ಈಗ ಮೊದಲನೇದಾಗಿ ನಾನು ಪತ್ರಿಜಿ ಅವರಿಗೆ ಇದಕ್ಕೆ ತುಂಬ ಅಪಾರವಾಗಿರ್ತಕ್ಕಂಥ ಒಂದು ಅಮೂಲ್ಯವಾಗಿರತಕ್ಕಂಥ ಒಂದು ವಂದನೆಗಳನ್ನು ಸಲ್ಲಿಸ್ತೀನಿ. ಕಾರಣ ಏನು ಅಂದರೆ, ಇಡೀ ಈ ಪ್ರಪಂಚದ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ನಾವು ಗಮನಿಸಿದಾಗ ಕೇವಲ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಆಶ್ರಮ ಹುಟ್ಬೋದು ಅಥವಾ ಒಂದು ಗುರು ಶಿಷ್ಯರ ಪರಂಪರೆ ಬೆರಿಬೋದು ಅಥವಾ ಈ ಥರ ಬೆಳ್ಕೊಂಡು ಬಂದಿರತಕ್ಕಂಥದ್ದು ಬಹುತೇಕ ಸಾಕ್ಷಿಗಳನ್ನು ನಾವು ನೋಡ್ಬೋದು. ಆದರೆ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಆಂದೋಲನದ ರೂಪದಲ್ಲಿ ತಂದಿರತಕ್ಕಂಥದ್ದು, ಅದು ಜನಸಾಮಾನ್ಯರಿಂದ ಹಿಡಿದು ಕಂಪ್ಲೀಟ್ ಎಲ್ಲ ಮಾನವ ಜನಾಂಗಕ್ಕೆ ಸಂದಿರತಕ್ಕಂಥದ್ದನ್ನು ನೀವು ಹುಡುಕೋದಾದರೆ ಏಕೈಕ ಇದು ಒಂದು ಮಾಸ್ ಆಂದೋಲನ ಕೊಟ್ಟಿರ್ತಕ್ಕಂಥ ಆ ಮಹಾನ್ ಗುರುವಿಗೆ ಫಸ್ಟ್ ನಮಸ್ಕಾರ ಮಾಡ್ತೀನಿ. ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಇದು ದೊಡ್ಡ ಕೊಡುಗೆ ಇದು. ಹೌದು. ಇನ್ನು ಈ ಕೊಡುಗೆ ಈ PSSMಗೆ ಅವರ ಮೂಲಭೂತ ಆಧಾರ ಸ್ತಂಭಗಳೇನು ಅಂತಕ್ಕಂಥದ್ದನ್ನು ಅವ್ರು ನೋಡಿದ್ರೆ, ಅವರು ಯೋಗಿ ಬಾಬಾ ಅರ್ಜುನ ಅಂತಕ್ಕಂಥದ್ದನ್ನು ನಾನು ತಗೊಂಡೆ ಫಸ್ಟು ಅಂತ ಹೇಳ್ತಾರೆ. ಅಂದರೆ ಯೋಗಿ ಬಾಬಾ ಅರ್ಜುನ ಅಂದರೆ ಎಲ್ಲರೂ ಯೋಗಿಗಳಾಗಬೇಕು. ಹಾಗಾದರೆ ಯೋಗಿ ಆಗಬೇಕಾದ್ರೆ ನಾನು ಏನು ಮಾಡಬೇಕು? ಆಗ ಎರಡನೇ ಪಾಯಿಂಟ್ ಏನು ಮಾಡ್ತಾರೆ, ಯೋಗಿ ನಾನು ಆಗಬೇಕು ಅಂದರೆ ಮನಸ್ಸನ್ನು ನಿಗ್ರಹ ಮಾಡಬೇಕು. ಆ ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದನ್ನು ಎಲ್ಲಿ ಅಂತಕ್ಕಂಥದ್ದು ನಾನು ಎಲ್ಲಿ ಕಲಿತೆ ಅಂದರೆ ಪತಾಂಜಲಿಯಿಂದ ತೊಗೊಂಡೆ. ಅದನ್ನು ಅಂತಾರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತಕ್ಕಂಥ. ಮನಸ್ಸನ್ನು ನಿಗ್ರಹ ಮಾಡಬೇಕಾದ್ರೆ ಇಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪತಾಂಜಲಿ ಹೇಳುತ್ತೆ, ಅದನ್ನು ತೊಗೊಂಡೆ ಅಂತ ಹೇಳ್ತಾರೆ. ಆಮೇಲೆ ಈಗ ಸರಿ, ಪತಾಂಜಲಿ ಹಿಂಗೆ ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ ಮಾಡಿದಾಗ ನಾವು ಯೋಗಿ ಆಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಈ ಚಿತ್ತವೃತ್ತಿ ಮನ ನಿರೋಧ ಮಾಡಬೇಕಾದ್ರೆ ಏನು ಬೇಕು? ಆಗ ಅವ್ರು ಏನು ಮಾಡ್ತಾರೆ, ಬುದ್ಧಂದ ಆನಾಪಾನ ಸತಿ ಧ್ಯಾನ ಇದು ಸೂಕ್ತವಾದ್ದು ಅಂತಕ್ಕಂಥದ್ದು ಇದನ್ನು ತೆಗೆಯೋದಕ್ಕೆ ಅಂತ ಅದನ್ನು ತಗೊಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಇದನ್ನೆಲ್ಲ ನಾವು ಮಾಡಬೇಕಾದ್ರೆ ನಾವು ಆನಂದವಾಗಿ ಅನುಭವಿಸ್ಬೇಕು. ಅದಕ್ಕೇನು ಮಾಡ್ತಾರೆ, ಓಷಧನ ಸೆಲೆಬ್ರೇಷನ್ ತಗೊಳ್ತಾರೆ ಲಾಸ್ಟಿಗೆ. ಈ 4 ಆಧಾರ ಸ್ತಂಭಗಳಲ್ಲಿ ಅಂದರೆ ಮನುಷ್ಯನೂ ಸಹ ಆನಂದವಾಗಿರಬೇಕು ಮತ್ತು ಈ ಸ್ಪಿರಿಚುವಲ್ ನಾಲೆಡ್ಜನ್ನು ಸಹ ಗಳಿಸಬೇಕು ಅಂತಕ್ಕಂಥ ಒಂದು ಆಧಾರ ಸ್ತಂಭದ ಒಂದು ರೀತಿಯಲ್ಲಿ ಇದರ ಜೊತೆಗೆ ಇನ್ನೂ ಒಂದು ಇದು ಹೇಳ್ತಾರೆ, ಲೋಭ ಸಂಘ ರಂಪನೂ ಸಹ ನಮ್ಮ ಆಧಾರ ಸ್ತಂಭ ಅಂತ ಹೇಳ್ತಾರೆ. ಈ ಸ್ತಂಭಗಳ ಒಂದು ಅಡಿಯಲ್ಲಿ ಕಟ್ಟಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುರಿ ಏನು ಇಟ್ಕೊಂಡಿದ್ದಾರೆ. ಈಗಾಗಲೇ ಸಾರನ್ನು ಮೇಡಮ್ ಅವ್ರು ಹೇಳ್ದಂಗೆ ಅಂದರೆ ಎಲ್ಲರನ್ನೂ ಯೋಗಿಗಳನ್ನಾಗಿ ಮಾಡ್ತಕ್ಕಂಥದ್ದು, ಯೋಗಿ ಮೀನ್ಸಿನ ಧ್ಯಾನಿಗಳು ಮಾಡ್ತಕ್ಕಂಥದ್ದು, ಮತ್ತು ಈ ಪ್ರಪಂಚ ಒಂದು ದೈವ ಸಾಮ್ರಾಜ್ಯವನ್ನು ಕಟ್ತಕ್ಕಂಥದ್ದು. ಮತ್ತು ಈ ಆಂದೋಲನದಲ್ಲಿ ನಾವು ಗಮನಿಸಿದಾಗ ಸರ್ವ ಸಮಾನ ಮಾನವತ್ವ ಅಂದರೆ ಸರ್ವ ಮಾನವ ಸಮಾನತ್ವದ ಒಂದು ಸಿದ್ಧಾಂತ ಇದರಲ್ಲಿ ಅಡಗಿದೆ. ನೀವು ಯಾವ ಇದರಲ್ಲೂ ನಾವು ಇದನ್ನು ನೋಡೋದಕ್ಕಾಗಲ್ಲ. ಈಗ ಮೇಡಮ್ ಅವ್ರು ಹೇಳ್ದಂಗೆ, ಸಾರ್ ಹೇಳ್ದಂಗೆ ಎಲ್ಲಿನೂ ಸಹ ಈ ಥರ ಭಿನ್ನವತ್ವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಅವಕಾಶ ಇರತಕ್ಕಂಥದ್ದನ್ನು ನಾವು ಎಲ್ಲೂ ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಆ ಕಾರಣಕ್ಕೆ ನಮ್ದನ್ನ ಸಂಸ್ಥೆ ಅಲ್ಲ ಅಂತ ಹೇಳಿ ಇದು ಆಂದೋಲನ ಅಂತಂದ್ರೆ ಇದು ಆಂದೋಲನ, ಇದು ಮೂಮೆಂಟ್, ಇದು ಮೂಮೆಂಟ್, ಇದು ಎಲ್ರಿಗೂ ಸ್ವಾತಂತ್ರ್ಯ, ಇದು ನಂಬರ್ 1 ಮೂಮೆಂಟ್ ಅಂತ. ಅದಕ್ಕೆ ಇದು ಆಧ್ಯಾತ್ಮಿಕ ಕ್ಷೇತ್ರದಲ್ಲೇ ದೊಡ್ಡ ಕೊಡುಗೆ ಅಂತ ಹೇಳ್ತಾರೆ. ಈ ಕೊಡುಗೆ ಕೊಟ್ಟಿರತಕ್ಕಂಥದ್ರಲ್ಲಿ ಈಗ ಹಲವಾರು ನಮ್ಮಲ್ಲಿ ಈಗ ಪಿರಮಿಡ್ ವ್ಯಾಲಿ ಇರ್ಬೋದು, ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ PMC ಇರ್ಬೋದು ಅಥವಾ ಜ್ಞಾನ ಕಸ್ತೂರಿಗೆ ಇದು ಇರತಕ್ಕಂಥದ್ದು ಇವು ನಾವು ನೋಡ್ತೀವಿ. ಗುರಿನೇ ಹೆಂಗೆ ತೊಗೊಂಡು ಹೋಗ್ತಾ ಇದ್ದಾವೆ ಅಥವಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಥವಾ ನಾವಿಲ್ಲಿ ಏನು ಸಜೆಸ್ಟ್ ಮಾಡ್ಬೋದು ಅಥವಾ ನಮಗನ್ಸಿರೋ ಅನುಭವಗಳು ಅಥವಾ ನಮಗನ್ಸಿರೋ ಒಂದು ಸಜೆಷನ್ ಅಷ್ಟೇ. ಇದೇನು ನಾವು ಹಿಂಗೆ ಹೋಗಿ ಅಂತ ಹೇಳೋವಂಥದ್ದಲ್ಲ ಖಂಡಿತವಾಗಿ. ಇಲ್ಲಿ ನಾವು ಗಮನಿಸಿದಾಗ ಪತ್ರಿಜಿದು ಗುರಿಯನ್ನು PSSMನ ಗುರಿ ಏನು ಅಂದರೆ ಎಲ್ಲರನ್ನೂ ಯೋಗಿಗಳನ್ನಾಗಿ ಮಾಡಬೇಕು, ದೈವ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥದ್ದು. ಆ ಗುರಿಗಳನ್ನು ಅದನ್ನು ಇಟ್ಕೊಂಡಿತ್ತು. ಅದರ ಬೇಸ್ ಮೇಲೆ ಏನು ಮಾಡಿದ್ರು, 3 ತ್ರಿಕರ್ಣ ಗುರಿಗಳನ್ನು ಇಟ್ಕೊಂಡ್ರು. ಒಂದು ಪಿರಮಿಡ್ ಜಗತ್ತಿರ್ಬೋದು, ಧ್ಯಾನ ಜಗತ್ತಿರ್ಬೋದು, ಸಸ್ಯಾಹಾರ ಜಗತ್ತು ಅಂತಕ್ಕಂಥದ್ದನ್ನು. ಅಂದರೆ ಈ 3 ತುಂಬ ಇದರಲ್ಲಿ ರೂಟ್ಸ್ ಇದು. ಇದರಲ್ಲಿ ನಾವು ಇದನ್ನು ತಲುಪಬೇಕು, ಇದನ್ನು ನಾವು ಸ್ಪ್ರೆಡ್ ಮಾಡಬೇಕು ಜನಕ್ಕೆ. ಇದು ಸ್ಪ್ರೆಡ್ ಮಾಡಿದಾಗ ಅದು ಮೂಮೆಂಟ್ ಬೆಳೆಯುತ್ತೆ ಅಂತಕ್ಕಂಥದ್ದನ್ನು. ಈಗ ಪಿರಮಿಡ್ ವ್ಯಾಲಿಯನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ಈಗ
ಪಿರಮಿಡ್ ಅದು ಕಟ್ಟಿದ ಉದ್ದೇಶ ಪತ್ರಿಜಿ ಹೇಳ್ತಕ್ಕಂಥ ಒಂದು ಪಿರಮಿಡನ್ನು ಪ್ರಮೋಟ್ ಮಾಡಬೇಕು, ಮತ್ತು ಆಮೇಲೆ ಅದನ್ನು ಬೆಳೆಸಬೇಕು, ಪಿರಮಿಡನ್ನು ಇದಲ್ಲ ಧ್ಯಾನನ ಹೇಳ್ಕೊಡ್ಬೇಕು, ಧ್ಯಾನನ ಸ್ಪ್ರೆಡ್ ಮಾಡಬೇಕು. ಎರಡೇ ಅಂಶ ಅಲ್ಲಿರ್ತಕ್ಕಂಥದ್ದು. ಅಂದರೆ ಈಗ ಧ್ಯಾನನ ಸ್ಪ್ರೆಡ್ ಮಾಡ್ತಕ್ಕಂಥದ್ರಲ್ಲಿ ಆಮೇಲೆ ಧ್ಯಾನನ ಹೇಳ್ಕೊಡೋ ಇದರಲ್ಲಿ ನಮ್ದು ಅಲ್ಲಿ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತಕ್ಕಂಥ ನಾವು ನೋಡ್ಕೊಳ್ಳುವಾಗ ಈಗ ಬಹುತೇಕ ಜನ ಸಾಟರ್ಡೆ ಸಂಡೇ ಬಹುತೇಕ ಜನ ಬರ್ತಾ ಇದ್ದಾರೆ, ಧ್ಯಾನ ಕಲಿತಾ ಇದ್ದಾರೆ, ಮತ್ತು ಒಂದು ಪಿರಮಿಡ್ನ ಒಂದು ಕ್ಷೇತ್ರ ಆಗಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಚೆನ್ನಾಗಿದೆ, ಸಮಸ್ಯೆ ಇಲ್ಲ, ಅದರಲ್ಲಿ ಏನಿಲ್ಲ. ಆದರೆ ಅಷ್ಟಕ್ಕೆ ಸೀಮಿತ ಆದರೆ ಒಳ್ಳೆಯದ ಅಥವಾ ಸ್ಪ್ರೆಡ್ ಮಾಡೋದಕ್ಕೆ ಅವರು ಈಗ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದನ್ನು ನನಗನ್ನಿಸ್ತಕ್ಕಂಥದ್ದು. ಅಲ್ಲಿ ಅಂದರೆ ಈಗ ಪ್ರತಿಯೊಬ್ಬರಿಗೂ ಸ್ಪ್ರೆಡ್ ಆಗೋದಕ್ಕೆ ಮತ್ತು ಹೇಳ್ಕೊಡೋ ಅಂಥದಕ್ಕೆ ನಾವಿನ್ನೂ ಹೊರಗಡೆಗೆ ಹೋಗಿಲ್ಲ ಅಂತಕ್ಕಂಥ ಅಲ್ಲಿ ಗೊತ್ತಾಗುತ್ತೆ. ಹೊರಗಡೆ ಇದಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಅಷ್ಟೇ ನಾನು ಸಜೆಷನ್. ಸಾಂಸ್ಥಿಕವಾದ ಸಂಸ್ಥೆಗಳು ಮಾಡುವಂಥದ್ದನ್ನ ನಾವೇನು ಚರ್ಚೆ ಮಾಡ್ಲಿಕ್ಕೆ ಅಲ್ಲ, ನಾವು ಏನ್ ಮಾಡಬಹುದು ಅಂತಂದ್ರೆ ನಮ್ಮ ಪಿರಮಿಡ್ ಮಾಸ್ಟರ್ಗಳು ವೈಯಕ್ತಿಕ ನೆಲೆಯಲ್ಲಿ ಏನೆಲ್ಲ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತನ್ನೋದ್ರ ಬಗ್ಗೆ ನಾವು ಸೀಮಿತ ಆಗೋಣ. ಅದೇ ಸರ್ ನಾನು ಹೇಳ್ತಾ ಇರೋದು, ಅದು ಇನ್ನೂ ನಾವು ಹೊರಗಡೆಗೆ ಹೋಗಿ ಸ್ಪ್ರೆಡ್ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನು ಮಾಡಬೇಕು ಅಂತ ಅಷ್ಟೇ ಹೇಳ್ತಕ್ಕಂಥದ್ದು. ಇನ್ನು ವೈಯಕ್ತಿಕವಾಗಿ ಏನು ನಾವು ಹೇಳಕ್ ಹೋಗಿಲ್ಲ. ಅಲ್ಲ, ಸಾಂಸ್ಥಿಕವಾಗಿ ಅವ್ರವ್ರ ಯೋಜನೆಗಳೇನಿದೆ ಅದನ್ನ ಮಾಡ್ಕೋತಾ ಇರ್ತಾರೆ. ಉದಾಹರಣೆಗೆ ಈಗ ನಮ್ಮಲ್ಲಿ ಪಿರಮಿಡ್ ಅಕಾಡೆಮಿ ಇದೆ, ಸೈನ್ಸ್ ಅಕಾಡೆಮಿ, ಲೈಫ್ ಯೂನಿವರ್ಸಿಟಿ ಇದೆ, ಬುದ್ಧ ಇದೆ, ಅದೆಲ್ಲ ಸಾಂಸ್ಥಿಕವಾದ ಸರಿ, ಅವ್ರವ್ರಿಗೆ ಪ್ಲಾನ್ ಇದೆ. ಆದರೆ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಏನು ಧ್ಯಾನ ಪ್ರಚಾರದಲ್ಲಿ ಇದ್ದಾರೆ, ಝೂಮ್ ಸೆಷನ್ಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಮುಂದೆ ಮಾಡಬೇಕಾದಂತಹ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಾವು ಮಾರ್ಗದರ್ಶನ ಅವ್ರಿಗೆ ಒಂದು ನಿಮ್ಮ ಅಭಿಪ್ರಾಯ ಅವಶ್ಯಕತೆ ಇದೆ ಅಂತ ನಾನು ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿ ಅಂತ ಹೇಳಿದ್ದು. ಈಗ ನೆಕ್ಸ್ಟ್ ಪಿ ಎಮ್ ಸಿಗೆ ಬಂದಾಗ ಇಲ್ಲಿರ್ತಕ್ಕಂಥದ್ದು ಈಗ ಸಾರ್ ಹೇಳ್ದಂಗೆ ಮತ್ತು ನಾನು ಸ್ವತಃ ನೋಡಿದ ರೀತಿಯಲ್ಲಿ ಪಿ ಎಮ್ ಸಿ ಬಹುತೇಕ ಜನಕ್ಕೆ ಇದು ಸ್ಪ್ರೆಡ್ ಮಾಡಿದೆ. ಯಾಕೆಂದರೆ ಇಲ್ಲಿಗೆ ಬರೋಕ್ಕಾಗಿಲ್ಲ ಅಥವಾ ಯಾರು ಗೊತ್ತಿರಲ್ಲ. ಈಗ ಡಿಜಿಟಲ್ ಮಾಧ್ಯಮದಿಂದ ಎಷ್ಟೋ ಜನ ನಾನು ಪಿ ಎಮ್ ಸಿ ಚಾನಲ್ ನೋಡಿಬಿಟ್ಟು ನಾನು ಧ್ಯಾನ ಮಾಡಿದೆ, ನನಗೆ ಇಷ್ಟು ಅನುಕೂಲ ಆಗಿದೆ, ಇಷ್ಟೆಲ್ಲ ಹೇಳಿರ್ತಕ್ಕಂಥದ್ದು ಬಹುತೇಕ ಅನುಭವಗಳನ್ನು ಹಂಚ್ಕೊಂಡಿರ್ತಕ್ಕಂಥದ್ದನ್ನು ಬಹಳ ಅದ್ಭುತವಾದ ಒಂದು ಕೊಡುಗೆ ಕೆಲಸ ಮಾಡ್ತಾ ಇದೆ. ಅದರ ಮಧ್ಯದಲ್ಲಿ ಇನ್ನಷ್ಟು ನಾವು ಸೆಳಿಬೇಕಾದರೆ ಅಥವಾ ಅದನ್ನು ಕನ್ಸ್ಟ್ರಕ್ಟಿವಿಸಮಲ್ಲೇ ತರೋದಕ್ಕಾದರೆ ಹೇಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳೋದಾದರೆ ನನ್ನ ಅಭಿಪ್ರಾಯ ಓನಾಗಿ ಏನು ಅಂತಂದರೆ, ಈಗ ಏನು ಅಂದರೆ ಈಗ 7 ದಿವಸ ಇದೆ. ಆ 7 ದಿವಸದಲ್ಲಿ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಓನ್ಲಿ ಈಗ ಜೂಮ್ ಕ್ಲಾಸ್ ಇರ್ಬೋದು ಅಥವಾ ಇಲ್ಲ ಪಿರಮಿಡ್ ಮಾಸ್ಟರ್ಗಳ ಕ್ಲಾಸ್ ಇರ್ಬೋದು, ಈ ಥರ ಹೋಗ್ತಾ ಇಲ್ಲ. ಈಗ ಹೋಗ್ತಾ ಇರ್ತಕ್ಕಂಥದ್ದು ಪಿ ಎಮ್ ಸಿಯಲ್ಲಿ. ಇದಕ್ಕೆ ಏನಾದರೂ ಒಂದು ಸ್ಟ್ರಕ್ಚರಲ್ ಇದನ್ನೇನಾದರೂ ತರಕ್ಕಾಗುತ್ತಾ ಅಂತಕ್ಕಂಥ ತಾವುಗಳು ಯೋಚನೆ ಮಾಡಿ ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ. ಡೆಫಿನೆಟ್ಲಿ ಅದು ಮಾಡಬೇಕು. ಅದರದ ಏನು ಅಂತಂದರೆ ಈಗ ಸೋಮವಾರ ಅಂತ ಇಟ್ಕೊಳ್ಳಿ ಅಥವಾ ಭಾನುವಾರ ಅಂತ ಇಟ್ಕೊಳ್ಳಿ. ಈಗ ಪತ್ರಿಜೆ ಪ್ರಬೋಧನೆಗಳು ಬಂದರೆ ಮಾತ್ರ ಪತ್ರಿಜೆ ಪ್ರಬೋಧನೆಗಳ ಬಗ್ಗೆನೇ ನಾವು ಮಾತಾಡ್ತಕ್ಕಂಥದ್ದು, ಅಥವಾ ಏನು ಬೇರೆದೇನು ನಾವು ಮಾತಾಡೋದು ಅವಶ್ಯಕತೆ ಇರೋಲ್ಲ. ಆ ದಿನ ಅದಕ್ಕೆ ಮಾತ್ರ ಸೀಮಿತ ಆಗಿಟ್ಟಿರ್ತಕ್ಕಂಥದ್ದನ್ನು ಅಲ್ಲಿ ನಾವು ನೋಡತಕ್ಕಂಥದ್ದು. ನೆಕ್ಸ್ಟ್ ಈಗ ಸೋಮವಾರ ಬಂದರೆ ಇನ್ನೊಂದನ್ನು ಇಟ್ಕೊಳ್ತಕ್ಕಂಥದ್ದು. ಈಗ ಅವರು ಸ್ವಾಧ್ಯಾಯ ಅಂತಕ್ಕಂಥದ್ದು ಇದೆ. ಈಗ ಆ ಪತ್ರಿಜೆ ಅವರೇ ಸ್ವಾಧ್ಯಾಯ ಮಾಡಿರ್ತಕ್ಕಂಥ ಪುಸ್ತಕಗಳೇನಿದೆ ಅದು ಒಂದು ಸ್ವಾಧ್ಯಾಯ ಮಾಡ್ತಕ್ಕಂಥದ್ದು ಒಂದು ಭಾಗ. ಇನ್ನೊಂದು ದಿವಸಕ್ಕೆ ಆಧ್ಯಾತ್ಮ ಸಾಹಿತ್ಯ ಸಂಗಮ ಅಂತ ಇನ್ನೊಂದು ದಿವಸ ಇಟ್ಕೊಂಡ್ರೆ ಆಗ ಏನು ಅಂದರೆ ಈಗ ಬೇರೆ ಎಲ್ಲ ಮಾಸ್ಟರ್ಗಳು ಎಲ್ಲ ಸ್ಪಿರಿಚುವಲ್ ಮಾಸ್ಟರ್ಗಳು ಹೇಳಿರ್ತಕ್ಕಂಥದ್ದು ಅಂದರೆ ಬೇರೆ ಈಗ ಲೋಕಸಭಾರಂಗ ಮಾಸ್ಟರ್ ಇರ್ಬೋದು ಅಥವಾ ನಮ್ಮ ರಮಣ ಮಾಸ್ಟರ್ ಇರ್ಬೋದು, ಯೋಗಾನಂದ ಪರಮಹಂಸರು ಇರ್ಬೋದು, ಈ ಥರದ ಸಾಹಿತ್ಯಗಳನ್ನು ಅಲ್ಲಿ ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದನ್ನು ಆಧ್ಯಾತ್ಮ ಸಾಹಿತ್ಯ ಸಂಗಮದಲ್ಲಿ ಅದು ಒಂದು ದಿವಸ ಮಾಡ್ತಕ್ಕಂಥದ್ದು. ಯಾಕೆ ಇವೆಲ್ಲ ಮಾಡಬೇಕು ಅಂದರೆ ಈಗ ಇದು ಒಂದೇ ಆದರೆ ಜನ ಬರಲ್ಲ, ಅವಾಗ ಇದನ್ನು ಕೇಳಕ್ಕೆ ಬರ್ತಾರೆ. ಅಲ್ಲಿ ಪರಮಹಂಸಂದು ಏನೋ ಇದೆ, ಅಲ್ಲಿ ಏನೋ ಹೇಳ್ತಾರೆ ನೋಡೋಣ ಅಂತ. ಆಗ ಇದಕ್ಕೆ ಅವರು ಇದರಿಂದ ಅನುಕೂಲ ಆದಾಗ ಅದಕ್ಕೆ ಇಲ್ಲಿ ಕನ್ವರ್ಟ್ ಆಗ್ಬೋದು ಅಥವಾ ಇದಕ್ಕೆ ಅವ್ರಿಗೂ ಸಿಕ್ಬೋದು, ಇದನ್ನು ನಮ್ಮದನ್ನು ಸ್ಪ್ರೆಡ್ ಆಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕ ಅದನ್ನು ನೋಡ್ಕೊಂಡು ಬರೋ ಅಂಥ ಜನನು ಇರ್ತಾರೆ ಅಂತಕ್ಕಂಥದ್ದು. ಇನ್ನು ಪರ್ಟಿಕ್ಯುಲರ್ಗೆ ಮಹಿಳೆಯರಿಗೆ ಅಂತಲೇ ನಾವು ಒಂದು ಪ್ರೋಗ್ರಾಮನ್ನು ಒಂದು ದಿವಸ ನಾವು ಇಟ್ಕೊಂಡ್ರೆ ಅಲ್ಲಿ ನಾವು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಮತ್ತು ಯುವಕರಿಗೆ ಒಂದು ದಿವಸ ಅಂತ ಇಟ್ಕೊಳ್ತಕ್ಕಂಥದ್ದು. ಇನ್ನು ಪಿರಮಿಡ್ ಮಾಸ್ಟರ್ ಅಂತ ನಾವು ಕರಿತಾ ಇದ್ದೀವಿ. ಈಗ ಎಲ್ಲ ನಾವು ಪಿರಮಿಡ್ ಮಾಸ್ಟರ್ಗಳು ಏನಿರಬೇಕು ಹೇಗಿರಬೇಕು ಅನ್ನೋದು ಅದು ಒಂದು ದಿವಸ. ಈಗ ಹೊಸದಾಗಿ ಬಂದಿರತಕ್ಕಂಥವ್ರು ಏನು ಮಾಡಬೇಕು, ಒಂದು ಪಿರಮಿಡ್ ಮಾಸ್ಟರ್ ಅಂದರೆ ಹೇಗಿರಬೇಕು ಅಂತಕ್ಕಂಥ ಈ ಥರ 7 ದಿವಸಕ್ಕೆ 7 ಪ್ರೋಗ್ರಾಮ್ಗಳನ್ನು ಪಿ ಎಮ್ ಸಿಯಲ್ಲಿ ಚಾನಲಲ್ಲಿ ಮಾಡಿದಾಗ ಆಗ ಒಂದು ಜನತೆಗೆ ಕರೆಕ್ಟಾಗಿ ಮುಟ್ಟೋದಕ್ಕೆ ಸಾಧ್ಯತೆ ಇದೆ, ಇನ್ನಷ್ಟು ಜನ ಅಟ್ರಾಕ್ಟ್ ಆಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ನಾನು ಸಂಪೂರ್ಣವಾಗಿ ಒಪ್ತೀನಿ. ಏನಾಗ್ತಾ ಇದೆ ನಮ್ಮ PSSMನಲ್ಲಿ ಅಂತಂತಂದರೆ, ನಾನು PSSM ಕಾರ್ಯಚಟುವಟಿಕೆಗಳನ್ನ ತುಂಬ ಹತ್ತಿರದಿಂದ ನಾನು ಗಮನಿಸ್ತಾ ಇದ್ದೀನಿ. ಮಾಸ್ಟರ್ಸ್ನಲ್ಲಿ ಉತ್ಸಾಹ ತುಂಬ ಜಾಸ್ತಿ ಇದೆ, ಇಲ್ಲ ಅಂತಲ್ಲ, ಝೂಮ್ ಕ್ಲಾಸಸ್ಸು ಎಲ್ಲ. ಆದರೆ ಇದು ಆಂದೋಲನ ಆಗಿರೋದ್ರಿಂದ ತುಂಬ ಫ್ರೀಡಮ್ಮು ಅವರು ತೆಗೆದುಕೊಂಡು ಮಾಡ್ತಾ ಇರೋದ್ರಿಂದ ಒಂದು ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ವೇನೋ
ನಮ್ಮ ಈ ಮೂಮೆಂಟು ಅಂತ ಅನಿಸುತ್ತೆ. ಅಂದರೆ ದಿಕ್ಕು ಬಹಳ ಮುಖ್ಯ ಆಗುತ್ತೆ. ಕಾರ್ಯಚಟುವಟಿಕೆಗಳು ಡೈವರ್ಸಿಫೈಡ್ ಆಗಿರಲಿ, ಆದರೆ ದಿಕ್ಕೇನಿದೆ ಅದು ಭಾಳ ಉದಾಹರಣೆಗೆ ಮೊದಲು ನಮಗೆ ಧ್ಯಾನ ಜಗತ್ತು ಪ್ರಾಮುಖ್ಯತೆ, ಆಮೇಲೆ ಪಿರಮಿಡ್ ಜಗತ್ತು, ಆಮೇಲೆ ಸಸ್ಯಾಹಾರ ಜಗತ್ತು, ಈ ಥರ ಒಂದು ಪ್ರಯಾರಿಟೈಸ್ ಮಾಡಿಕೊಂಡು ಧ್ಯಾನಕ್ಕೆ ಬರಲಿಲ್ಲ ಅಂತಂದರೆ ಆತ ಸತ್ಸಂಗಕ್ಕೆ ಬರೋದಿಲ್ಲ. ಸತ್ಸಂಗಕ್ಕೆ ಬರಲಿಲ್ಲ ಅಂತಂದರೆ ಅವನಿಗೆ ಹಿಂಸೆ ಇದ್ರ ಬಗ್ಗೆ ತಿಳಿಯೋದಿಲ್ಲ. ಕೆಲವರು ಏನು ಮಾಡ್ತಾರೆ, ಈ ಮಾಂಸಾಹಾರ ಸೇವನೆ ಮಾಡೋವಂಥದ್ದು ಇದು ಬ್ಯಾನು, ಇಲ್ಲಿ ಮಾಡೋ ಹಾಗಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಮಾರನೇ ದಿವಸದಿಂದ ಬರೋದಿಲ್ಲ. ನಾವು ಅವ್ರಿಗೆ ಉಪಾಯವಾಗಿ ಎಲ್ಲೂ ಕೂಡ ಪತ್ರಿಜಿಯವರು ನಿರ್ದಿಷ್ಟವಾಗಿ ಇದನ್ನೇ ಮೊದಲು ಹೇಳಬೇಕು ಅದನ್ನು ಹೇಳಬಾರ್ದು ಅಂತಿಲ್ಲ. ಧ್ಯಾನ ಮಾಡಿಸ್ರಪ್ಪ, ಅವ್ರಿಗೆ ಧ್ಯಾನಿಗಳನ್ನಾಗಿ ಮಾಡಿ, ಆಮೇಲೆ ಧ್ಯಾನದ ಇದರಿಂದ ಅವ್ರಿಗೆ ಏನೇನು ಸರಿ ತಪ್ಪುಗಳು ವಿವೇಚನೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಫಸ್ಟು ಅವರು ಧ್ಯಾನಿಗಳಾದ ಮೇಲೆ ಅವ್ರಿಗೆ ನಿರ್ದಿಷ್ಟವಾಗಿ ಹೇಳಬೇಕು. ನಾವು ಅವ್ರನ್ನ ಧ್ಯಾನದ ತೆಕ್ಕಿಗೆ ತೆಗೆದುಕೊಳ್ಳದೇನೆ ಇದ್ದರೆ ಏನಾಗುತ್ತೆ, ಅವರು ಧ್ಯಾನ ಮಾರ್ಗಕ್ಕೆ ಬರೋದಿಲ್ಲ. ಇನ್ನು ಮುಂದಿನ ಹಂತಕ್ಕೆ ನಾವು ಹೇಗೆ ತೆಗೆದುಕೊಂಡು ಹೋಗೋದು, ಇದೆಲ್ಲ ಇದೆ. ಇಲ್ಲಿ ಎಲ್ಲೇ ಕಾರ್ಯಕ್ರಮಗಳಾಗ್ಲಿ ನಾನು ಗಮನಿಸಿರೋದು, ಮೊದಲು ಧ್ಯಾನ ಇದ್ದೇ ಇರುತ್ತೆ. ಅದು ಇರಬೇಕು, 1 ಗಂಟೆ ಧ್ಯಾನ ಇದ್ದೇ ಇರುತ್ತೆ. ಅನಂತರವೇ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ. ಯಾವುದೇ ಕಾರ್ಯಕ್ರಮಗಳಾಗ್ಲಿ, ಯಾವುದೇ ಸತ್ಸಂಗ ಆಗ್ಲಿ, ಯಾವುದೇ ಜೂಮ್ ಸೆಷನ್ ಆಗ್ಲಿ, ಅದು ಎಲ್ಲ ಕಡೆ ಅದು ಹೊಸಬರನ್ನ ಅಟ್ರಾಕ್ಟ್ ಮಾಡಬೇಕು ನಾವು, ಅದು ಬಹಳ ಮುಖ್ಯ. ಈಗ ಧ್ಯಾನ ಇದ್ದೇ ಇದೆ ಸರ್. ಧ್ಯಾನ ನಂತರವೇ ಅನಂತರ ವಿಷಯಗಳು. ಅಲ್ಲ, ಮೇಡಮ್ ಅವ್ರು ಹೇಳ್ದಂಗೆ ಎಲ್ಲ ಕಡೆ ಧ್ಯಾನನೂ ಇದೆ, ಆಮೇಲೆ ಲೆಕ್ಚರಿಂಗು ಇದೆ, ಇದೆಲ್ಲ ಹೋಗ್ತಾ ಇದೆ ಸರ್. ನೀವು ಹೇಳಿದ ಪಾಯಿಂಟು ಕರೆಕ್ಟ್ ಆಗಿದೆ. ನೀವು ಹೆಂಗೆ ಅಂದರೆ ಹೇಗೆ ನಾವು ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು, ಪಿರಮಿಡ್ ಮಾಸ್ಟರ್ ಏನು ಮಾಡಬೇಕು ಎಂಬುದನ್ನು ನೀವು 2 ಪಾಯಿಂಟ್ ಹೇಳ್ತಿದ್ದೀರಾ. ಈಗ ಇಲ್ಲಿ ಒಂದು ಅಂಶ ಏನಂದರೆ, ಪಿರಮಿಡ್ ಮಾಸ್ಟರ್ಗಳು ಅಂತಕ್ಕಂಥದ್ದನ್ನು ಕೆಲವ್ರಿಗೆ ಇದರದ್ದು ಹೇಗಿರುತ್ತೆ ಅಂದರೆ, ಎಲ್ಲ ಪಿರಮಿಡ್ ಮಾಸ್ಟರ್ಗಳನ್ನು ಸೇರಿಸಿ ನಾವು ಮಾತಾಡ್ತಕ್ಕಂಥದ್ದು ಅಥವಾ ಇದಾಗ್ತಕ್ಕಂಥದ್ದು ಕೆಲವು ಅವರವರು ಇದರಲ್ಲಿ ಅಲ್ಲಲ್ಲೇ ನಡೀತಾ ಇದೆ, ಅಲ್ಲಲ್ಲೇ ನಡ್ಕೊಂಡು ಚೆನ್ನಾಗಿ ಹೋಗ್ತಾ ಇದೆ, ಮೂಮೆಂಟ್ ಏನು ಸಮಸ್ಯೆ ಇಲ್ಲ. ಈಗ ನಾವು ಎಲ್ಲಿ ಇದನ್ನು ಇರ್ತಕ್ಕಂಥದ್ದು ಅಂದರೆ, ಈಗ ಪತ್ರಿಜಿ ಏನು ಈಗ ಅಡ್ಡಾಡಿ ಅವ್ರೇನು ಮಾಡ್ತಾ ಇದ್ರು ಅದು ನಮ್ಮಲ್ಲಿ ಕಾಣ್ತಾ ಇಲ್ಲ. ಯಾವ ಪಿರಮಿಡ್ ಮಾಸ್ಟರ್ ಆಗಲಿ ಅಥವಾ ಎಲ್ಲೋ ಒಂದು ಸ್ವಲ್ಪ ಮಾಡ್ತಾರೆ. ಈಗ ಮನೆಗೆ ಧ್ಯಾನ ಅಂತ ಅವ್ರು ಯಾರೋ ಮೇಡಮ್ ಅವರೊಬ್ಬರು ಮಾಡ್ತಾ ಇದ್ದಾರೆ, ಅದು ಒಂದು ಇದರಲ್ಲಿ. ಇನ್ನು ಕೆಲವು ಸತಿ ಈಗ ಕೆಲವರು ಇನ್ನೊಂದು ಕೆಲವು ಕಡೆ ಮಾಡ್ತಾ ಇರ್ಬೋದು. ಬಟ್ ಇದು ಮಾಸ್ ಆಗಿ, ಉದಾಹರಣೆಗೆ ಈಗ 11ನೇ ತಾರೀಕು ಪತ್ರಿಜಿತ್ತು ಬರ್ತ್ಡೇ ಇತ್ತು. ಈಗ ಬರ್ತ್ಡೇ ಇದ್ದಾಗ ಈಗ ನಾವೇನು ಮಾಡ್ತಾ ಇದ್ದೀವಿ, ಈಗ ಏನೋ ಒಂದು ನಮಗೇನು ಅನ್ಸುತ್ತೆ, ನಮ್ಮ ಸೆಂಟ್ರಲ್ಲಿ ನಾನೊಂದು ಪ್ರೋಗ್ರಾಮ್ ಮಾಡ್ತೀನಿ, ಅವ್ರ ಸೆಂಟ್ರಲ್ಲಿ ಅವರೊಂದು ಪ್ರೋಗ್ರಾಮ್ ಮಾಡ್ತಾರೆ, ನಿಮ್ಮ ಸೆಂಟ್ರಲ್ಲಿ ನೀವೊಂದು ಪ್ರೋಗ್ರಾಮ್ ಮಾಡ್ತೀರಿ, ಈಗ ಹೋಗ್ತಾರೆ. ಅಥವಾ ಎಲ್ಲ ಸೇರಿಸಿ ಮೇನಲ್ಲಿ ಅಲ್ಲೇನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅಟ್ಲೀಸ್ಟ್ ಈಗ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ನಾವು ಈಗ ಪತ್ರಿಜಿದ್ದು ಬರ್ತ್ಡೇ ಇದೆ, ಈಗ ನಾವು ಒಂದು ಗ್ರಾಮಕ್ಕೊಂದು ಪಿರಮಿಡ್ ಅಂತಕ್ಕಂಥ ಒಂದು ಜಾಥಾನ ಮಾಡೋಣ. ಒಂದು ಇಲ್ಲಿಂದ ಬೆಂಗಳೂರಿಂದ ಅಟ್ಲೀಸ್ಟ್ ನಾರ್ತ್ ಕರ್ನಾಟಕ ಒಂದು, ಈಗ ಹಿಂಗೂ ಅಡ್ಡ ಒಂದು ಅಟ್ಲೀಸ್ಟ್ ಒಂದು ಬರ್ತ್ಡೇಗೆ ಹಿಂಗೆ, ಒಂದು ಬರ್ತ್ಡೇಗೆ ನಾವು ಉತ್ತರ ಮತ್ತು ದಕ್ಷಿಣ ಹಿಂಗಾದ್ರೂ ಒಂದು ಜಾಥಾ ಮಾಡಿ ಪ್ರತಿಯೊಂದು ಮನೆಗೂ ಇದನ್ನು ತಿಳಿಸಿ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರನ್ನು ಕರೆದು ಅಟ್ಲೀಸ್ಟ್ ಎಲ್ಲ ಸೆಂಟರ್ನವ್ರು ಕರೆದು ಯಾರು ವಾಲಂಟಿಯರಾಗಿ ಬರ್ತೀರಾ ಅಂತಕ್ಕಂಥದ್ದನ್ನು, ಇಲ್ಲ PMC ಆದರೂ ಇನಿಷಿಯೇಟಿವ್ ತೊಗೊಳ್ಬೇಕು, ಇಲ್ಲ ಪಿರಮಿಡ್ ವ್ಯಾಲಿ ಆದರೂ ಇನಿಷಿಯೇಟಿವ್ ತೊಗೊಳ್ಬೇಕು, ಇಲ್ಲ ನಿಮ್ಮದಾದರೂ ಕರ್ನಾಟಕ ಧ್ಯಾನ ಪ್ರಚಾರ ಟ್ರಸ್ಟ್ ಆದರೂ ತೊಗೊಳ್ಬೇಕು. ಇದನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಅವಶ್ಯಕವಾಗಿರ್ತಕ್ಕಂಥದ್ದು, ಇದು ನೀಡಿದೆ. ಇದನ್ನ ಯಾರು ಮಾಡ್ತಿಲ್ಲ. ಅಲ್ಲ, ಒಂದು ವಿಚಾರ ಏನು ಅಂದರೆ, ಪತ್ರಿ ಸರ್ ಇದ್ದಾಗ ಪಬ್ಲಿಕ್ ಫಂಕ್ಷನ್ಗಳು, ಸಾರ್ವಜನಿಕ ಸಮಾವೇಶಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು. ಯಾಕಂದರೆ ಪತ್ರಿ ಸರ್ ಅವರು ಅವರ ಮಟ್ಟಕ್ಕೆ ಓಡಾಟ ಮಾಡೋವಂಥ ಆ ಮಟ್ಟದ ಪಿರಮಿಡ್ ಮಾಸ್ಟರ್ಸು ನಮ್ಮಲ್ಲಿ ಇನ್ನೂ ಬೆಳಿಬೇಕು. ಈಗ ನಮ್ಮಲ್ಲಿ ಬ್ರಹ್ಮರ್ಷಿಗಳಿದ್ದಾರೆ, ಅವರು ಓಡಾಡ್ತಾ ಇದ್ದಾರೆ. ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಪ್ರೇಮನಾಥ್ ಸರ್ ಅವರು ಊರೂರಿಗೆ ಹೋಗ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ, ಬಹಳ ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಅಲ್ವಾ. ಸಾರ್ವಜನಿಕ ಸಮಾರಂಭಗಳ ಸಂಘಟನೆ ಆಗ್ತಿಲ್ಲ, ಸಾರ್ವಜನಿಕ ಸಮಾರಂಭಗಳು ಆಗಬೇಕು ಅಂತ ಅನ್ನೋದು ಅಭಿಪ್ರಾಯ ಇದೆ. ಪತ್ರಿ ಸರ್ ಅವರು ಒಂದೇ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡೋದ್ರ ಮೂಲಕ ಸಾವಿರಾರು ಜನಕ್ಕೆ ಇದನ್ನು ತಲುಪಿಸ್ತಾ ಇದ್ರು. ಅದರ ಕೊರತೆ ಇದೆ ಅಂತ ನಾನು ಒಪ್ತೀನಿ. ಈ ಮಾತು ಒಂದು ವಿಷಯ ಇದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಾವು ಇನ್ಫ್ಯಾಕ್ಟ್ ನಮಗೆ PMC ಮೂಲಕ ಮಾಡಬೇಕಾಗಿರೋಂಥ ಮುಂದಿನ ಒಂದು ಚಟುವಟಿಕೆ ಮತ್ತು ಪ್ರಾಜೆಕ್ಟಾಗಿ ನಾವು ತಗೊಳ್ಬೇಕು ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ನಿಮ್ಮ ಒಂದು ಮಾರ್ಗದರ್ಶನ ಮತ್ತು ಒಂದು ಸಹಕಾರನೂ ಎಲ್ಲರದ್ದು ಬೇಕಾಗತ್ತೆ. ಇಲ್ಲಿ ಏನು ಅಂದರೆ, ಈಗ ಡಿಜಿಟಲ್ ಚಾನಲ್ ಮೂಲಕ ಸಾಕಷ್ಟು ಹೊಸ ಮಾಸ್ಟರ್ಗಳು ಬರ್ತಾ ಇದ್ದಾರೆ, ಸಾವಿರಾರು ಲಕ್ಷಾಂತರ ಜನಗಳಲ್ಲಿ ಬರ್ತಾ ಇದ್ದಾರೆ. ಈಗ ಡಿಜಿಟಲ್ ಚಾನಲ್ ಮೂಲಕ ಧ್ಯಾನ ಕಲಿತಾ ಇದ್ದಾರೆ. ಬಟ್ ಇವ್ರಿಗೆ ರಿಯಲ್ ಒಂದು ಮುಖ್ಯವಾಗಿ ಸರಳವಾಗಿ ಒಂದು ಅನುಭವದ ಒಂದು ಅರಿವು ಗೊತ್ತಾಗ್ತಾ ಇಲ್ಲ. ಅಂದರೆ ಈಗ ಒಂದು ಸಜ್ಜನ ಸಾಂಗತ್ಯ ನಾವು ಝೂಮಲ್ಲಿ ಮಾಡೋದಕ್ಕಿಂತ ಇಲ್ಲಿ ಪರಸ್ಪರ ಒಂದು ಭೇಟಿ ಮಾಡಿ ಒಂದು ಸೆಂಟ್ರಿಗೆ ಹೋಗಿ
ಅದು ಸ್ಪಂದಿಸಿ ಅಲ್ಲಿ ಅನುಭವ ಹಂಚಿಕೆ ಮಾಡ್ಕೊಳ್ಳೋದು, ಅಲ್ಲಿ ಒಬ್ಬರೊಬ್ಬರು ಪರಸ್ಪರ ಭೇಟಿ ಮಾಡೋದು, ಈ ಅನುಭವ ಡಿಜಿಟಲಲ್ಲಿ ಬರಲ್ಲ. ಈಗ ಏನಾಗ್ತಾ ಇದೆ, ನಾವು ಏನು ಮಾಡಬೇಕು ಅಂತ ನಮಗನ್ಸುತ್ತೆ ಅಂತ ಹೇಳಿದ್ರೆ, ನಾವು ಮುಂದೆ ಮಾಡೋವಂಥ ಪ್ರಾಜೆಕ್ಟ್ಸ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಈಗ ನಾವು ಎಲ್ಲೇ ಒಂದು ಸಂಸ್ಥೆ ಅಂದರೆ ಒಂದು ಧ್ಯಾನ ಮಂದಿರ ಈಗ ನಿರ್ಮಾಣ ಆಗಿದೆಯೋ, ಎಲ್ಲ ಕಡೆ ಒಂದು ಮುಖ್ಯವಾದ ಒಂದು ಈ ಸ್ತಂಭಗಳ ಬಗ್ಗೆ ಆಗಿರ್ಬೋದು, ಮುಖ್ಯವಾದ ತತ್ವಗಳ ಬಗ್ಗೆ ಆಗಿರ್ಬೋದು, ಎಲ್ಲವೂ ಮನದಟ್ಟಾಗುವಂಗೆ ಪ್ರತಿಯೊಂದು ಒಂದು ಪಿರಮಿಡ್ ಸೆಂಟ್ರೂ ಸಹ ಒಂದು ವಿಧದಲ್ಲಿ ನಾವು ಅದನ್ನು ನಿರ್ಮಾಣ ಮಾಡಬೇಕು ಫಸ್ಟು. ಜೊತೆಗೆ ಇದಕ್ಕೆ ಒಂದು ಸಪೋರ್ಟ್ ಅನ್ನೋದು ನಾವು ಸೆಂಟ್ರಲಾಗಿ ಕೊಡಬೇಕು ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಕನೆಕ್ಟಿವಿಟಿ ಇಲ್ಲ. ಈಗ ಏನಾಗ್ತಾ ಇದೆ, ನಾವು ಎಲ್ಲಿ ಅವರು ಹೋಗಿ ಯಾಕಂದರೆ ನನಗೆ ಸಾಕಷ್ಟು ಕರೆಗಳು ಬರುತ್ತೆ, ಎಲ್ಲಿ ನಾವು ಸೆಂಟ್ರ್ ಫೈಂಡ್ ಔಟ್ ಮಾಡ್ಬೋದು, ಎಲ್ಲಿ ಸೆಂಟ್ರ್ ಇದೆ, ಪಿರಮಿಡ್ ಎಲ್ಲಿದೆ ನಿಯರೆಸ್ಟು, ನಾವು ಅಲ್ಲಿ ದಿನ ಹೋಗಿ ಧ್ಯಾನ ಮಾಡಬೇಕು ಅಂತಿದ್ದೀವಿ. ಈ ಒಂದು ಸ್ವಲ್ಪ ಮಧ್ಯದಲ್ಲಿ, ಯಾಕಂದರೆ ಈಗ ಹೆಂಗಾಗಿದೆ ಅಂದರೆ, ಈಗ ಬೆಂಗಳೂರು ತುಂಬ ಜೋರಾಗಿ ಬೆಳೀತು, ಬಟ್ ರೋಡ್ಗಳು ಬೆಳೀಲಿಲ್ಲ. ಅವಾಗೇನಾಯಿತು, ಟ್ರಾಫಿಕ್ ಜಾಮ್ ಆಯಿತು. ಸೊ ಇದೇ ಫಿನಾಮಿನ, ಇದೇ ಒಂದು ವರ್ಚಸ್ಸು ನಾನು ನೋಡ್ತಾ ಇದ್ದೀನಿ. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಾವಿರಾರು ಲಕ್ಷಾಂತರ ಮಾಸ್ಟರ್ಗಳು ಬೆಳೀತಾ ಇದ್ದಾರೆ, ಬಟ್ ಅವರು ಎಲ್ಲಿ ಹೋಗಬೇಕು, ಯಾರನ್ನು ಭೇಟಿ ಮಾಡಬೇಕು, ಹೆಂಗೆ ಅವರು ಸ್ಪಂದಿಸಬೇಕು, ಎಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ನಾವು ನಮ್ಮ PMC ಚಾನಲ್ ಮೂಲಕ ಎಲ್ಲ ಧ್ಯಾನ ಮಂದಿರಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಇನ್ನೂ ಹೆಚ್ಚು ಹತ್ತಿರವಾಗಿ ಕೆಲಸ ಮಾಡೋ ಒಂದು ಅವಕಾಶ ಇದೆ. ಜೊತೆಗೆ ಇದು ತುಂಬ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಪ್ರತ್ಯೇಕವಾಗಿ ನಾನು ಸಹ ಇದರಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಸಂಕಲ್ಪ ಇಟ್ಕೊಂಡಿದ್ದೀನಿ. ಸರ್ಗೂ ಇದಕ್ಕೆ ಮಾತಾಡ್ತಾ ಇದ್ದೀವಿ, ಪ್ರೇಮನಾಥ್ ಸರ್ ಅವ್ರಿಗೂ ನಾವು ಮಾತಾಡ್ತಾ ಇದ್ದೀವಿ. ಸೊ ಎಲ್ಲ ಮಾಸ್ಟರ್ಸ್ಗೂ ನಾವು ಏನು ಹೇಳೋದು ಅಂದರೆ, ಎಲ್ಲ ಸೆಂಟ್ರ್ಗಳು ಒಂದು ಸ್ಟೈಲಲ್ಲಿ, ನಿರ್ದಿಷ್ಟ ಒಂದು ಸ್ಟೈಲಲ್ಲಿ ಕೆಲಸ ಮಾಡಬೇಕು. ಒಂದು ಸ್ಮಾಲು, ಮೀಡಿಯಮ್ಮು, ಬಿಗ್ ಅಂತ ನಾವು ತೊಗೊಂಡಾಗ, ಒಂದು ಚಿಕ್ಕದು, ಮಧ್ಯಮ ಸೈಜಲ್ಲಿರೋಂಥದ್ದು, ತುಂಬ ದೊಡ್ಡ ಸೈಜಲ್ಲಿರೋಂಥ ಪಿರಮಿಡ್ ಸೆಂಟರ್ಗಳು ಏನೇನು ಇರಬೇಕು ಅಲ್ಲಿ ಸಲಕರಣೆಗಳು, ಅದಕ್ಕೇನು ಅನುಕೂಲ ಮಾಡಿಕೊಡ್ಬೇಕು, ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಅದಕ್ಕೆ ಮಾರ್ಗದರ್ಶನ ಇರ್ಬೋದು, ಅದಕ್ಕೆ ಒಂದು ಕರೆಕ್ಟಾಗಿರುವಂಥ ಡಿಜಿಟಲ್ ಫ್ಲೈಯರ್ಗಳಾಗಿರ್ಬೋದು, ನಮ್ಮ ಸ್ತಂಭಗಳ ಬಗ್ಗೆ ಅದಕ್ಕೆ ಕರೆಕ್ಟಾಗಿ ಪ್ರಿಂಟೌಟ್ ಇರ್ಬೋದು, ಪ್ಯಾಂಪ್ಲೆಟ್ಗಳಿರ್ಬೋದು, ಅಲ್ಲಿ ಪಿರಮಿಡನ್ನು ಬಗ್ಗೆ ಹೇಳೋವಂಥದ್ದು ಕ್ಲಾಸ್ಗಳು, ಆಮೇಲೆ ಆ ಸೆಂಟರ್ ನಡೆಸೋವಂಥವ್ರು ಸರಿಯಾಗಿ ಟ್ರೈನಪ್ ಆಗಿದ್ದಾರಾ, ಅವ್ರಿಗೇನಾದರೂ ಸಹಾಯ ಬೇಕಾ ಟ್ರೈನಪ್ ಆಗೋಕ್ಕೆ, ಇದು ಇಲ್ಲಿ ತುಂಬ ಸಾಕಷ್ಟು ಕೆಲಸ ಮಾಡೋದಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಕಲ್ತ್ಕೊಂಡು ಧ್ಯಾನಕ್ಕೆ ಬರ್ತಾ ಇದ್ದಾರೆ, ಬಟ್ ಆಮೇಲೆ ಅವರು ಹೆಂಗೆ ಅವ್ರ ಜೀವನವನ್ನು ನಿರೂಪಿಸ್ಕೋಬೇಕು, ಯಾವ ಥರ ಅವರು ಮತ್ತೆ ಇನ್ನೂ ಹೆಚ್ಚಿನ ಈ ಚಳುವಳಿನ ಮತ್ತೆ ಹೆಂಗೆ ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಸೆಂಟರ್ಗಳು ತುಂಬ ಮುಖ್ಯ ಅಂತ ನನಗನ್ನಿಸ್ತಾ ಇದೆ. ಅದು ನಿಜ. ಅದನ್ನು ನಾವು ಸ್ಟ್ರೆಂಥನ್ ಮಾಡಬೇಕು, ಅದು ಸ್ಟ್ರೆಂಥನ್ ಮಾಡ್ಬೇಕು ಸರ್. ನೀವು ಹೇಳಿದ್ದು ಸಶಕ್ತಗೊಳಿಸಬೇಕು ನಾವು ಸೆಂಟರ್ಗಳನ್ನು. ಮೊದಲು ಹೊಸ ಸೆಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಉತ್ತೇಜನಕಾರಿಯಾಗಿ ಎಲ್ಲ ಪ್ರಚಾರ ನಡೀತಾ ಇತ್ತು. ಯಾವುದು ಹೊಸ ಸೆಂಟ್ರು, ಯಾವುದು ಹಳೆ ಸೆಂಟರ್ಗಳು ಮುನ್ನಡೀತಾ ಇದೆಯಾ, ಅದನ್ನೆಲ್ಲ ಸೂಪರ್ವೈಸ್ ಮಾಡತಕ್ಕಂಥ ಕೆಲಸಗಳು ನಡೀತಾ ಇತ್ತು. ಈಗ ಅಲ್ಲಿ ಕೊರತೆ ಇದೆ. ಈಗ ಕನೆಕ್ಟಿವಿಟಿ ಮಿಸ್ ಆಗ್ತದೆ. ಕನೆಕ್ಟಿವಿಟಿ ಇಲ್ಲ. ಈಗ ಒಂದು ಇದರಲ್ಲಿ ಈಗ ನಾವೆಲ್ಲೋ ಈಗ ಒಂದು ಫಂಕ್ಷನ್ ಮಾಡ್ತೀವಿ, ಎಲ್ಲ ಇಷ್ಟು ಸೆಂಟರ್ಗಳಿಗೆ ಇದು ಹೋಗ್ಲಿ ಎಂಬುದನ್ನು ಇಲ್ಲ. ಹೆಂಗಂದ್ರೆ ನಮಗೆ ಪರಿಚಯ ಇರ್ತಕ್ಕಂಥ ಸೆಂಟರ್ ಜನ ಒಳಗಡೆ ಬಂದವರು ನಮ್ಮ ಮೂಮೆಂಟ್ ಒಳಗಡೆ ಬಂದು ಇಣುಕು ನೋಡಿ ಹೊರಗಡೆ ಹೋಗೋ ತರ ಆಗ್ಬಾರ್ದು. ಒಳಗಡೆ ಉಳ್ಕೊಳ್ಬೇಕು, ಮತ್ತೆ ಅವರು ಬೆಳಿಬೇಕು. ಇನ್ನು ಎಲ್ಲರೂ ಕೂಡ ನಮ್ಮ PSSM ತೆಕ್ಕೆ ಒಳಗಡೆಗೆ ಹೆಚ್ಚು ಜನಸಾಮಾನ್ಯರನ್ನು ತರಬೇಕು ಅನ್ನೋ ಆಶಯ ಇದೆಯಲ್ಲ, ಅದೇ ನಮ್ಮ PSSM ಗುರಿ ಆಗಬೇಕು. ಒಂದೇನು ಅಂದ್ರೆ ಗುಡ್ ಕಾನ್ಸೆಪ್ಟ್ ಸರ್. ಅದು ಇಡೀ ವರ್ಲ್ಡ್ ಅಲ್ಲಿ ಸರ್ವಮಾನವ ಸಮಾನತ್ವವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಅದೇ ನಿರೀಕ್ಷೆ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಬುದ್ಧನೂ ಸಹ ಅದನ್ನ ಮಾಡಿತ್ತು ಅದರಲ್ಲಿ. ಅದಾದ್ಮೇಲೆ 12ನೇ ಶತಮಾನದಲ್ಲಿ ಇವ್ರು ಮಾಡಿದ್ರು. ಆಗ ಆ ಬುದ್ಧಂದು ಹೆಂಗೆ ಎಸ್ಟಾಬ್ಲಿಷ್ ಆಯಿತು ಅಂತ ನೋಡಿದಾಗ ಅದೇ ಥರದಲ್ಲಿ ಇದು ಎಸ್ಟಾಬ್ಲಿಷ್ ಆಗಲ್ಲ. ಇದು ನೀಡಿದೆ ಮುಂದೆ ಫ್ಯೂಚರ್. ಈಗ 21ನೇ ಶತಮಾನ ಏನಿದೆ ಅಥವಾ ಮುಂದಿನ ಶತಮಾನಕ್ಕೂ ಸಹ ಇದು ನೀಡಿರ್ತಕ್ಕಂಥದ್ದು. ಇದನ್ನ ನಾವು ಬೆಳೆಸಬೇಕಾದ್ರೆ ನಾವೀಗ ಎಲ್ಲ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಏನಿದ್ದಾರೆ ಎಲ್ಲರೂ ನಾವು ಏನು ಮಾಡೋಕ್ಕೆ ಸಾಧ್ಯ. ಈಗ ಹೆಂಗೆ ಅಂತಂದರೆ ಈಗ ಪತ್ರಿಜಿತ್ ಕಾನ್ಸೆಪ್ಟ್ ಏನು PSSM ಅಂದರೆ ಗ್ರಾಮಕ್ಕೊಂದು ಪಿರಮಿಡ್ ಅನ್ನು ಕಟ್ಟಬೇಕು, ನಿರ್ಮಾಣ ಮಾಡಬೇಕು. ಆಮೇಲೆ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ಬೇಕು, ಅಲ್ಲಿ ಧ್ಯಾನಿಗಳನ್ನಾಗಿ ಮಾಡಬಹುದು. ಇದು ಇರ್ತಕ್ಕಂಥ. ಇದನ್ನು ನಾವೇನು ಅಂದರೆ ನಾವು ಇಷ್ಟಾದರೂ ಇಟ್ಕೊಳ್ಬೇಕು. ಅಥವಾ ಈಗ ಒಂದಷ್ಟು ಈಗ 50 ಸೆಂಟರ್ ಇರ್ತವೆ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಎಕ್ಸಾಂಪಲ್ಸ್. 50 ಸೆಂಟ್ರಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಇಂಟ್ರೆಸ್ಟ್ ಇರೋ ಒಂದು 10 ಜನನಾದರೂ 10 ಸೆಂಟರ್ ಆದರೂ ಇರ್ತಾರೆ. ಆಗ ಅಂಥ 10 ಸೆಂಟರ್ಗಳನ್ನು ಸೇರಿಸ್ಕೊಂಡು ಆಗ PMC ಆದರೂ ಲೀಡ್ ತೊಗೊಳ್ಬೇಕು, ಅಥವಾ ಪಿರಮಿಡ್ ವ್ಯಾಲಿ ಆದರೂ ಲೀಡ್ ತೊಗೊಳ್ಬೇಕು, ಅಥವಾ PSSA ಆದರೂ ಲೀಡ್ ತೊಗೊಳ್ಬೇಕು, ಇಲ್ಲ ಇನ್ನೊಂದಾದರೂ ಯಾವುದೋ ಲೀಡ್ ತೊಗೊಳ್ಬೇಕು ಇರ್ತಕ್ಕಂಥದ್ದು. ಇವ್ಯಾವ ಲೀಡ್ ತೊಗೊಂಡಿಲ್ಲ ಅಂದಾಗ ಆಗ ಮುಂದಕ್ಕೆ ಹೋಗೋದಕ್ಕಾಗಲ್ಲ. ಅದು ಅವಾಗ ಲೀಡ್ ತಗೊಂಡು ಅವಾಗ ಏನು ಮಾಡ್ಬೋದು ಅಂದರೆ ಆಗ ನಾವು ಗ್ರಾಮಗಳಿಗೆ ಹೋಗ್ತಾ ಬಂದರೆ
ಇದು PMC ಚಾನೆಲ್ ಮೂಲಕ ಒಂದು ಪ್ರಾಜೆಕ್ಟ್ ಅಂತಾನೆ ಇದೆ ಸರ್. ಯಾಕಂದ್ರೆ ಈಗ ಅವರು ಅದು ಒಂದು ಮಾತುಕತೆ project ನಡೀತಾ ಇದೆ. ಇದನ್ನ ಕೊಟ್ಟಿದ್ದಾರೆ, ಗ್ರಾಮ ಪ್ರಾಜೆಕ್ಟ್ ಅಂತ ಹೌದು ಪತ್ರಿಕೆ ಇದರಲ್ಲೇ ಇದೆ. ಕೊಟ್ಟಿದ್ದಾರೆ. ಸೊ ನನ್ನ ಅಭಿಪ್ರಾಯದಲ್ಲಿ ನನಗೊಂದು ಕನಸು ಏನು ಅಂತಂತಂದ್ರೆ, ಏನೂ ಗೊತ್ತಿಲ್ಲದೆ ಇರೋರಿಗೆ ಒಂದು ಸೆಂಟರ್ ಶುರು ಮಾಡೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಒಂದು ಕಿಟ್ ತರ ಮಾಡ್ಬೇಕು ಇದು ಕಿಟ್. ಅದೇ ಸ್ಮಾಲ್ ಮೀಡಿಯಂ ಲಾರ್ಜ್ ಅನ್ನೋದು ಕಿಟ್ ಮಾಡಬೇಕು. ಸ್ಟ್ಯಾಂಡರ್ಡ್ SOP ಎಲ್ಲೇ ಹೋದ್ರೂ ಒಬ್ಬ ಮಾಸ್ಟರ್ಗೆ ಒಂದೇ ಅನುಭವ ಸಿಗ್ಬೇಕು. ಈಗ ಒಂದು ಸೆಂಟರ್ಗೆ ಅಂತ ಹೋದಾಗ, ಈಗ ನಾವು ಒಂದು ಏನಂದ್ರೆ ರಿಲಯನ್ಸ್ ಸ್ಟೋರ್ಗೆ ಅಂತ ಹೋದಾಗ ಏನಿರುತ್ತೆ, ಎಲ್ಲ ರಿಲಯನ್ಸ್ ಸ್ಟೋರ್ಗೆ ಹೋದ್ರೆ ಒಂದೇ ಅನುಭವ ಸಿಗುತ್ತೆ, ಒಂದೇ ತರ ಫಾರ್ಮೆಟ್ ಇರುತ್ತೆ. ಸೊ ನಮ್ಮ PSSM ಅನ್ನೋದು ಒಂದು ಬ್ರ್ಯಾಂಡು, PMC ಅನ್ನೋದು ಒಂದು ಬ್ರ್ಯಾಂಡು. ಯಾವುದೇ ಸೆಂಟರ್ಗೆ ಹೋದ್ರೂ ಅಲ್ಲಿರೋಂಥ ಮಾಸ್ಟರ್ಗಳಿಗೆ ಆ ಒಂದು ಅನುಭವ ಮತ್ತೆ ಅದೊಂದು ಇದು ಇರಬೇಕು, ಎಕ್ಸ್ಪೀರಿಯನ್ಸ್ ಅನ್ನೋದು ಇರಬೇಕು. ಜೊತೆಗೆ ಅಲ್ಲಿರೋಂಥ ವಾತಾವರಣನೂ ಸಹ ಧ್ಯಾನ ಕಸ್ತೂರಿ ಇರಬೇಕು, ಒಂದು ಧ್ಯಾನ ಪ್ರಚಾರ ಮಾಡುವಂಥ ಪ್ಯಾಂಪ್ಲೆಟ್ ಇರಬೇಕು, ಮತ್ತು 18 ಸೂತ್ರಗಳಿರಬೇಕು, ಮತ್ತು ಸಜ್ಜನ ಸಂಗತಿ ಸ್ವಾಧ್ಯಾಯ, ಇದೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡುವಂಥದ್ದು. ಜೊತೆಗೆ ಬಂದವ್ರಿಗೆ ಯಾವ ಥರ ಇದನ್ನು ನಡೆಸಬೇಕು ಅನ್ನೋದಕ್ಕೆ ಅದೊಂದು ಎಲ್ಲ ಇನ್ನೂ ಸಾಕಷ್ಟು ಇನ್ನು ನಡೆಸಬೇಕು ಅನ್ನೋದು. ನಾವು ಹೇಳೋದು ಹೇಗೆ ಅಂತಂದರೆ, ನಾವು ಈ ಸಿಟಿಸನ್ ಚಾರ್ಟರ್ ಅಂತ ಮಾಡ್ತೀವಲ್ಲ, ಅದೇ ಥರ ನಾವು ಪಿರಮಿಡ್ ಮಾಸ್ಟರ್ಸ್ ಚಾರ್ಟರ್ ಅಂತ ಒಂದು ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಏನೇನು ಮಾಡಬೇಕಾದ್ದು, ಹೇಗೆ ಮಾಡಬೇಕು ಅಂತ ಒಂದು ಚಾರ್ಟರ್ ಮಾಡಿದ್ರೆ ಅದು ಡಾಕ್ಯುಮೆಂಟ್ ಅಲ್ಲ, ಡಾಕ್ಯುಮೆಂಟೇಶನ್ ಅದು ಸಪೋರ್ಟ್. ನಾವು ಒಂದೊಂದು ಈ ಮಣಿಗಳನ್ನ ದಾರದಲ್ಲಿ ಪೋಣಿಸ್ಬೇಕು ಸರ್. ಈಗ ಏನಾಗಿದೆ ಅಂದ್ರೆ ನನ್ನ ಅನುಭವ, ಯಾಕಂದ್ರೆ ನಾನು ಸಾಕಷ್ಟು ಫೀಲ್ಡಲ್ಲಿ ಓಡಾಡ್ತಾ ಇರ್ತೀನಿ, ಎಲ್ಲೇ ಏನೇ ರ್ಯಾಲಿಗಳಾಗಿರ್ಬೋದು, ಕಾರ್ಯಕ್ರಮಗಳು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿ ನೋಡೋದೇನೆಂದರೆ ಆ ಉತ್ಸಾಹ, ಕುತೂಹಲ ತುಂಬ ಇದೆ ಕೆಲಸ ಮಾಡೋ. ಈಗ ನಾವು ಪೈಮಾ ಗ್ಲೋಬಲ್ ಅನ್ನೋದು ಒಂದು ಶುರು ಮಾಡ್ಕೊಂಡಿದ್ದೀವಿ. ಜಸ್ಟ್ ಒಂದು ಇದನ್ನು ಹೇಳಬೇಕು ಅನ್ನೋದಕ್ಕೆ ಅನ್ನಿಸ್ತು. ಯಾಕಂದರೆ ಯುವತಿಯರಿಗೆ ಯೂತ್ ಐಕಾನ್ಸ್ಗೆ ಏನು ಬೇಕು ಅನ್ನೋದಕ್ಕೆ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ, ಈಗ ಪೈಮಾ ಗ್ಲೋಬಲ್ ಅನ್ನೋ ಒಂದು ಪ್ರಾಜೆಕ್ಟ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಅದಕ್ಕೆ ವೆಬ್ಸೈಟ್ ರಿಜಿಸ್ಟ್ರೇಷನ್ ಆಯಿತು. ಈಗ ವಿಶ್ವದಾದ್ಯಂತ ಇರುವಂಥ ಎಲ್ಲ ಯೂತ್ಸು ಯಾರಿದ್ದಾರೆ ಪೈಮಾ ಮಾಸ್ಟರ್ಸು, ಅದೆಲ್ಲ ಬಂದು ಅಲ್ಲಿ ರಿಜಿಸ್ಟರ್ ಆಗಿ, ಈಗ ನಾವು ಇಲ್ಲಿ ಒಂದು ಚಳುವಳಿಯಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ, ಅಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಎಲ್ಲರಿಗೂ ಆ್ಯಪಲ್ಲಿ ಮೊಬೈಲಲ್ಲಿ ಬರಬೇಕು. ಇದನ್ನು ಈ ಥರ ಕಾನ್ಸೆಪ್ಟನ್ನು ನಾವು ತೊಗೊಂಡು ಬರ್ತಾ ಇದ್ದೀವಿ. ಈಗ ಅಂದರೆ ಅವರಲ್ಲಿ ಉತ್ಸಾಹ ಮತ್ತು ಕುತೂಹಲ ಮತ್ತು ಕಮಿಟ್ಮೆಂಟ್ ಇದೆ ಬರಬೇಕು ಅಂತ. ಬಟ್ ಅವ್ರಿಗೆ ಸರಿಯಾದ ಒಂದು ದಾರಿ ತೋರಿಸ್ಬೇಕು. ಈಗ ಡ್ಯಾಮ್ ಪೂರ್ತಿ ನೀರಿದೆ, ಆ ಡ್ಯಾಮನ್ನು ಯಾವ ಬೆಳೆಗೆ ಹರಿಸ್ಬೇಕು ಅನ್ನೋದು ನಮ್ಮ ಕೈಲಿದೆ. ಈಗ ಮಾಸ್ಟರ್ಗಳಾಗಿರ್ಬೋದು, ಡಿಜಿಟಲ್ ಚಾನಲ್ ಆಗಿರ್ಬೋದು, ಈ ಏನೇನಿದೆ ಎಲ್ಲ ಸೀನಿಯರ್ ಲೀಡರ್ಸ್ ಯಾರಾಗಿದ್ದಾರೆ ನಮ್ಮ ಕೈಯಲ್ಲಿದೆ. ಏನಪ್ಪ ಅಂದರೆ, ಇದಿಷ್ಟು ಜನ ರಿಸೋರ್ಸ್ ಇದ್ದಾರೆ, ಲಕ್ಷದ ಜನ ಇದ್ದಾರೆ, ಅವ್ರನ್ನ ಬಳಸ್ಕೊಂಡು ಇನ್ನೂ ಹೆಚ್ಚಾಗಿ ಹೆಂಗೆ ಈ ಮೂಮೆಂಟನ್ನ ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋದು, ಅದನ್ನು ನಾವು ಸ್ವಲ್ಪ ಇನ್ನಷ್ಟು ಹೆಚ್ಚಾಗಿ ನಾವು ಮಾತಾಡ್ಕೋಬೇಕು. ಎಲ್ಲ ಮಾಧ್ಯಮಗಳು ಏನಿದೆ ಎಲ್ಲ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಯಾಕಂದರೆ PMC ಒಂದೇ ಅಲ್ಲ, ಪಿರಮಿಡ್ ಕಾಲ್ ಸರ್ವಿಸಸ್ ಇದೆ, ಬೇರೆ ಬೇರೆ ಮೈತ್ರಿಯ ಪಿರಮಿಡ್ ಇದೆ, ಬೇರೆ ಬೇರೆ ಇನ್ನಷ್ಟು ಸಾಕಷ್ಟು ಪಿರಮಿಡ್ ಸೆಂಟರ್ಗಳಿದೆ. ಈ ಎಲ್ಲವೂ ಮಾಧ್ಯಮ, ಫಿಸಿಕಲ್ ಆ್ಯಂಡ್ ಡಿಜಿಟಲ್ ಎಲ್ಲವೂ ಕೈ ಜೋಡಿಸಿ ನಾವು ಒಂದು ಕನ್ಸೋರ್ಟಿಯಂ ಅಂತ ಮಾಡಿ ಎಲ್ಲರೂ ಸೇರೋ ಅಂಥ ಒಂದು ಅಭ್ಯಾಸನ ಮಾಡ್ಕೋಬೇಕು ಅಂತ ನನಗನ್ನಿಸ್ತಾ ಇದೆ. ಖಂಡಿತ. ಈಗ ಈ ಒಂದು ಚರ್ಚೆಯ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ತುಂಬ ಇದೆ ವಿಚಾರಗಳನ್ನು, ಮುಂದಕ್ಕೆ ಏನು ಮಾಡಬೇಕು ಅಂತ ಅನ್ನೋದಕ್ಕೆ ನಾವು ಯೋಜನೆಗಳನ್ನು ಬೇಕಾದಷ್ಟನ್ನ ನಾವು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಳ್ಬೋದು. ಆದರೆ ತುರ್ತಾಗಿ ಆಗಬೇಕಾದಂಥ ಕೆಲಸಗಳನ್ನು ನಾವು ಆದಷ್ಟು ಬೇಗ ಪಟ್ಟಿ ಮಾಡಿ ಎಲ್ಲವನ್ನು ಕೂಡ ವ್ಯವಸ್ಥಿತ ರೀತಿಯಲ್ಲಿ ಮಾರ್ಗದರ್ಶಕ ಕೆಲಸವನ್ನು ಹೆಚ್ಚು ಮಾಡಬೇಕು ಅಂತ ಅನ್ನೋದು ನಮ್ಮ 3 ಜನ ಪ್ಯಾನೆಲ್ ಸದಸ್ಯರ ಅಭಿಪ್ರಾಯ ಆಗಿತ್ತು. ವೀಕ್ಷಕರೇ, ಧ್ಯಾನ ಕಸ್ತೂರಿಯ ಸಂಪಾದಕನಾಗಿ ನಾನು ಕೆಲವು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪತ್ರಿ ಸರು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ನ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸಿ ಅವರಿಗೆ ಹೊಣೆಗಾರಿಕೆಗಳನ್ನು ಕೊಡ್ತಾಯಿದ್ರು. ಆ ಹೊಣೆಗಾರಿಕೆಯ ಮುಕ್ತವಾಗಿ ಒಪ್ಪಿಕೊಂಡು ಅವರು ಮಾಡ್ತಾ ಇದ್ರು. ಸೀನಿಯರ್ ಪಿರಮಿಡ್ ಮಾಸ್ಟರ್ಸು ಮಾಡ್ತಾ ಇದ್ರು. ಈಗ ಅಂತಹ ಒಂದು ಬಾಂಧವ್ಯವನ್ನು ನಾವು ಮತ್ತೆ ಬೆಳೆಸಬೇಕಾಗಿದೆ. ನನ್ನ ಪಾತ್ರ ಪೋಷಣೆಯನ್ನ ನಾನು ಮಾಡೋದು ಬಹಳ ಮುಖ್ಯ. ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂತ ನನ್ನ ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು, ನಾನು ಯಾವುದನ್ನ ಮಾಡಬಲ್ಲೆ, ಅದು ಬಹಳ ಬೇಗ ಗುರುಗಳಿಗೆ ಗೊತ್ತಾಗ್ತಾ ಇತ್ತು. ಅವರು ಅದನ್ನು ಗುರುತಿಸಿ ವಹಿಸ್ಕೊಡ್ತಾ ಇದ್ರು. ಅಲ್ಲೇನೋ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂತಂದರೆ ಅದನ್ನು ಈ ಸಮರ್ಥವಾದ ವ್ಯಕ್ತಿ ಇನ್ನೊಬ್ಬ ಕಂಡು ಬಂದ ತಕ್ಷಣ ಚಕ್ಕಂತ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಡ್ತಿದ್ರು. ಅಂತಹ ಮಾಡ್ರೇಟಿಂಗ್ ಕೆಲಸಗಳು ಇವತ್ತು ಬಹಳ ಮುಖ್ಯವಾಗಿ ಆಗಬೇಕಾಗಿದೆ. ಇಲ್ಲ ಅಂತಂದರೆ ಅವ್ರೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಪ್ರಾಜೆಕ್ಟು, ಅದು ಅವರ ಇದು ಏನೋ ಲುಕೌಟು,
ಅಂದರೆ ಅವರ ಹೊಣೆಗಾರಿಕೆ ಮಾಡ್ಕೊಂಡು ಹೋಗ್ತಾರೆ ಬಿಡು, ಈ ರೀತಿ ನಾವು ನಾಯಕತ್ವ ಬೇಕು, ಮಾಡಕ್ಕೆ ನಾಯಕತ್ವ ಹೋಗ್ಬಾರ್ದು. ಬೇಕು. ಎಲ್ಲರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಬ್ಬರಿಗೊಬ್ಬರು ಪರಸ್ಪರ ಸಪೋರ್ಟ್ ಮಾಡಬೇಕು. ಉದಾಹರಣೆಗೆ ನಾನು ತುಂಬ ಸಾರಿ ಹೇಳ್ತಾ ಇರ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಭಾಷೆಯಲ್ಲಿ ನಾವು PSSMನ ಪ್ರಮೋಟ್ ಮಾಡಲಿಕ್ಕೆ 2 ಮಾಧ್ಯಮಗಳಿದ್ದಾವೆ. ಈ 2 ಮಾಧ್ಯಮಗಳು ಒಂದು ಪ್ರಿಂಟ್ ಮೀಡಿಯಾದಲ್ಲಿರುವಂಥದ್ದು ಧ್ಯಾನ ಕಸ್ತೂರಿ, ಇನ್ನೊಂದು ಡಿಜಿಟಲ್ ಮೀಡಿಯಾದಲ್ಲಿ ಇರ್ತಕ್ಕಂಥದ್ದು PMC ವಾಹಿನಿ ಅಂತ. ಇವೆರಡೂ ಕೂಡ PSSM ಕರ್ನಾಟಕದ 2 ಕಣ್ಣುಗಳು ಅಂತ ಹೇಳಿ ನಾನು ಆಗಾಗ ಹೇಳ್ತಾ ಇರ್ತೀನಿ. ಹೌದು, ಒಂದು ಹೆಚ್ಚಲ್ಲ ಒಂದು ಕಡಿಮೆ ಅಲ್ಲ. ಯಾಕೆ ನಾವು ಹೇಳ್ತೀವಿ ಅಂತಂದರೆ, ಡಿಜಿಟಲ್ ಮಾಧ್ಯಮ ರೀಚ್ ತುಂಬ ಜಾಸ್ತಿ ಇದೆ, ತುಂಬ ವ್ಯಾಪಕವಾಗಿ ಹೋಗುತ್ತೆ. ಆದರೆ ಪ್ರಿಂಟ್ ಮೀಡಿಯಾ ಇದೆಯಲ್ಲ ಅದು ಆಳವಾಗಿ ಹೋಗುತ್ತೆ, ಆ ಜ್ಞಾನವನ್ನು ತೆಗೆದುಕೊಂಡು ಹೋಗುತ್ತೆ. ಯಾಕಂದರೆ ವ್ಯವಸ್ಥಿತವಾಗಿ ಅದನ್ನು ನಾವು ಪರಿಷ್ಕಾರ ಮಾಡಿ ಅದು ದಾಖಲೀಕರಣಕ್ಕೆ ಹೊಟ್ಟೋಗ್ಬಿಡುತ್ತೆ. ಇದು ಆಳವಾಗಿ ಹೋಗ್ತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಪ್ರಿಂಟ್ ಮೀಡಿಯಾ, ವಿಸ್ತಾರವಾದ ಜ್ಞಾನವನ್ನು ಕೊಡ್ತಕ್ಕಂಥದ್ದು ನಮ್ಮ ಡಿಜಿಟಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ಗಳು ಮತ್ತು TV ಚಾನಲ್ಗಳು. ಎರಡೂ ಕೂಡ ಮುಖ್ಯ ನಮಗೆ ಸಮಾನವಾಗಿ. ಹಾಗಾಗಿ ನಾನು ಧ್ಯಾನ ಕಸ್ತೂರಿಯ ಸಂಪಾದಕನಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂತಂದರೆ, ದಯವಿಟ್ಟು ಈ ಪ್ರಿಂಟ್ ಮೀಡಿಯಾದಲ್ಲಿ ಇರತಕ್ಕಂಥ ಅತ್ಯಂತ ಅದ್ಭುತವಾಗಿ ಪ್ರಕಟಣೆ ಆಗ್ತಾ ಇರತಕ್ಕಂಥ, ನೋಡಿ ಧ್ಯಾನ ಕಸ್ತೂರಿಯ ಶಕ್ತಿ ಸಾಮರ್ಥ್ಯ ಏನು ಅಂತಂದರೆ, ತಂಡಗಳ ಬದಲಾವಣೆ ಆಗಿರ್ಬೋದು, ಆದರೆ ಪತ್ರಿಕೆಯ ಗುಣಮಟ್ಟ ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಇದೆ. ಒಳ್ಳೆಯ ಅತ್ಯುತ್ತಮವಾದ ಒಂದು ಅಡುಗೆಯನ್ನು ಮಾಡ್ತಾ ಇದ್ದೀವಿ ನಾವು. ಆದರೆ ಊಟ ಮಾಡ್ತಕ್ಕಂಥವ್ರು ಅವರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ಪ್ರಚಾರ ಪ್ರಸಾರ ಮಾಡಿ. ಸಮಸ್ಯೆಗಳಿಲ್ಲ ಅಂತಲ್ಲ, ಧ್ಯಾನ ಕಸ್ತೂರಿಗೆ ಇದೆ. ನಾವು ಪತ್ರಿಕೆಯನ್ನು ತಲುಪಿಸ್ತಕ್ಕಂಥ ವಿಧಾನದಲ್ಲಿ ನಮ್ಮ ಕೈ ಮೀರಿದ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಅಂಚೆ ಇಲಾಖೆಯವರು ಸರಿಯಾಗಿ ತಲುಪಿಸ್ತಾ ಇಲ್ಲ ಅಂತ ಅನ್ನೋದೊಂದು ದೂರು ಇದ್ದರೂ ಕೂಡ, ಆದರೆ ಆ ದೂರಿನ ಸಂಖ್ಯೆ ಕೇವಲ 100ಕ್ಕೆ 10 ಜನಕ್ಕೆ ನಾವು ಮತ್ತೆ ರೀಪೋಸ್ಟಿಂಗ್ ಸಫಲತೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಪತ್ರಿಕೆಯ ತಾಕತ್ತೇನು ಅಂತಂತಂದರೆ, ನಾನು ಯಾಕೆ ಪತ್ರಿಕೆ ಬಗ್ಗೆ ಹೇಳ್ತೀನಿ ಅಂತಂದರೆ, ನಾನೊಬ್ಬ ಪ್ಯಾನಲಿಸ್ಟ್ ಆಗಿ ಈಗ ನನ್ನ ಅಭಿಪ್ರಾಯನ ಯಾಕೆ ಹೇಳ್ತೀನಿ, ಅದೇ ಥರ ಬೇರೆ ಬೇರೆಯವರು ಕೂಡ ಯೋಚನೆ ಮಾಡ್ತಾರೆ. ನನ್ನ ಶಕ್ತಿ ಸಾಮರ್ಥ್ಯ ಏನಿದೆ, ನನ್ನ ಪಾತ್ರ ಪೋಷಣೆಯಲ್ಲಿ ಅದನ್ನು ಮಾಡಬೇಕು. ನೀವು ಯೋಚನೆ ಮಾಡಬೇಕು, ಸರ್ ನಮಗೆ ಏನು ವಹಿಸ್ಕೊಟ್ಟಿದ್ದಾರೆ ಅದನ್ನು ಆಳವಾಗಿ ನಾವು ಮಾಡ್ತಾ ಹೋಗೋಣ. ನಾನು ಎಲ್ಲವನ್ನೂ ಮಾಡ್ತೀನಿ ಅಂತಂತಂದ್ರೆ ಯಾವುದೂ ಯಶಸ್ವಿಯಾಗಿ ನಮಗೆ ಇಷ್ಟವಾದದ್ದು ನಮ್ಮ ಶಕ್ತಿ ಸ್ಥಿಮಿತದಲ್ಲಿ ಇರುವಂತ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದನ್ನ ಮಾಡಬೇಕು. ನಮ್ಮ ಪಾತ್ರ ಏನಿದೆ ಅದನ್ನ ನಾವು ನಿರ್ವಹಣೆ ಮಾಡೋದು ಮುಖ್ಯ ಅಂತ ನಾನಾದರೂ ವೈಯಕ್ತಿಕವಾಗಿ ಅಭಿಪ್ರಾಯ ಪಡ್ತೇನೆ. ಹಾಗಾಗಿ ತುಂಬಾ ಅದ್ಭುತವಾದ ಒಂದು ಓದಿಸಿ ಚಂದಾದಾರರಾಗಿ ಅಂತೇಳಿ ನಾನು ಧ್ಯಾನ ಕಸ್ತೂರಿ ನನ್ನ ಉಸಿರು ಅಂತ ಹೇಳ್ಕೊಂಡಿದ್ದೀನಿ ನನ್ನ ಇದು ಸೋಲ್ ಟಾಕ್ ಶೋನಲ್ಲಿ. ಯಾವ ಕಾರಣಕ್ಕೂ ಕೂಡ ಅದು ನಿಲ್ಲಬಾರದು ಅಂತ ಅನ್ನೋದು. ಯಾಕೆ ಅಂತಂತಂದರೆ ನನಗೆ ಭಾಳ ಇಷ್ಟವಾದ ಕೆಲಸ, ನನ್ನ ಆತ್ಮಸಂತೋಷಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ. ಹಾಗೆ ಈಗ ನಮ್ಮ ನಡುವೆ PMC ಚಾನೆಲ್ನ ಬ್ಯಾಕ್ ಬೋನ್ ಆಗಿರ್ತಕ್ಕಂಥವ್ರು ಸುರೇಶ್ ಕಲಬುರ್ಗಿ ಸರ್ ಇದ್ದಾರೆ. ಈಗ ಅವರು ಹೇಳಿದರು ಅವರ ಯೋಜನೆಗಳ ಬಗ್ಗೆ, ನಾವು ಸ್ಟ್ರೆಂಥನ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಅಂತ. ಹಾಗೆ ಇದು ಯಾರು ಒಬ್ಬೊಬ್ಬರು ಮಾಡುವಂಥ ಕೆಲಸ ಅಲ್ಲ, ನಾವು ಎಲ್ಲರೂ ಕೈ ಜೋಡಿಸ್ಬೇಕು. ಇದನ್ನೇ ಆಂದೋಲನ ಅಂತ ಹೇಳೋದು ಅಲ್ವಾ. ಇದಕ್ಕೆ ನಾನೇನು ಮಾಡಬಲ್ಲೆ ಅಂತ ಅನ್ನೋದು ವಾಲಂಟ್ರಿಯಾಗಿ ಅವ್ರು ಬಂದು ಕೇಳಿ ತಿಳ್ಕೊಂಡು ಮಾಡಬೇಕು. ಹಾಗಾಗಿ ನಾನು ನಿರೀಕ್ಷೆ ಮಾಡೋದೇನು ಅಂತಂತಂದರೆ, ನೋಡಿ ಧ್ಯಾನ ಕಸ್ತೂರಿ ಪತ್ರಿಕೆಗೆ ಚಂದಾದಾರರಾಗೋದ್ರ ಮೂಲಕ ನೀವು ಪತ್ರಿಕೆಯನ್ನು ಪ್ರೋತ್ಸಾಹ ಮಾಡ್ಬೋದು. PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸೋದ್ರ ಮೂಲಕ ನೀವು ಪ್ರೋತ್ಸಾಹ ಮಾಡ್ಬೋದು. ಹಾಗೆ ನಿಮ್ಮಲ್ಲಿ ಏನು ಗುಣ ಇದೆ, ಕ್ವಾಲಿಟಿ ಇದೆ, ನೀವು ಒಳ್ಳೆ ವಾಗ್ಮಿಗಳಾಗಿದ್ದರೆ ದಯವಿಟ್ಟು ಒಂದು ಉತ್ತಮವಾದ ವಿಡಿಯೋಗಳನ್ನು ನೀವು ನಿಮ್ಮ ಮನೆಯಲ್ಲೇ ಇದ್ದು ಉತ್ತಮವಾದ ಒಂದು ಟೆಕ್ನಿಕಲ್ ಇದನ್ನು ಮಾಡಿ ವಿಡಿಯೋ ಕಾಂಟ್ರಿಬ್ಯೂಟ್ ಮಾಡಿ ನಮ್ಮ PMC ಚಾನಲ್ಗೆ. ಒಳ್ಳೆ ಬರಹಗಾರರಾಗಿದ್ದರೆ ನೀವು ಒಳ್ಳೆ ಬರವಣಿಗೆಯನ್ನು ಮಾಡಿಕೊಡಿ, ಧ್ಯಾನ ಕಸ್ತೂರಿಯಲ್ಲಿ ಪ್ರಕಟಣೆ ಮಾಡೋಣ. ನಿಮ್ಮ ಆಶಯಗಳು ನಮ್ಮ PSSMನ ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಕೊಡಿ ಅಂಥೇಳಿ ವಿನಂತಿ ಮಾಡ್ತಾ ಇವತ್ತು ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ನಾನು ನನ್ನ ಮಾತುಗಳನ್ನು ಮುಗಿಸಿ ಎಲ್ರಿಗೂ ಕೂಡ ಕೃತಜ್ಞತಾ ಸಮರ್ಪಣೆಯನ್ನು ವಂದನಾರ್ಪಣೆಯನ್ನು ಮಾಡ್ತಕ್ಕಂಥ ಸಮಯ ಬಂದಿದೆ. ಸುದೀರ್ಘವಾಗಿ ನಾವು ವಿವರಣೆಯನ್ನು ಅಂದರೆ ಚರ್ಚೆಯನ್ನು ಮಾಡಿದ್ದೇವೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳೇನಾದ್ರು ಇದ್ದರೆ ನೀವು ಬರೆದು ತಿಳಿಸ್ಬೋದು. ಈಗ ನಿಮ್ಮ ಅಭಿಪ್ರಾಯಗಳು ಏನೂ ಇಲ್ಲ ಅಂತಂತಂದರೆ ಎಲ್ಲವೂ ಸರಿ ಇದೆ ಅಂತ ಹೇಳೋಕ್ಕೂ ಆಗಲ್ಲ. ನೀವು ಟೀಕೆ ಇದ್ದರೂ ಕೂಡ ಅದನ್ನು ನೀವು ತಲುಪಿಸ್ಬೋದು ನಮಗೆ. ಈಗ ನಾನು ಈಗಾಗಲೇ ಹೇಳಿದೆ, ನಾವು ನಮ್ಮ ಕಡೆಯಿಂದ ಕರ್ತವ್ಯ ಮಾಡ್ತಿದ್ದೀವಿ, ನಿಮಗೆ ಪತ್ರಿಕೆ ತಲುಪ್ತಾ ಇಲ್ಲ ಅಂತನ್ನೋರ ಸಂಖ್ಯೆ 10 ಇದೆ, 10% ಇದೆ. ಆ ಕಾರಣಕ್ಕಾಗಿ ಇದು ಪತ್ರಿಕೆ ಪ್ರಸಾರ ಆಗಬಾರ್ದು ಅಂತೇನಿಲ್ಲ. ದಯವಿಟ್ಟು ಚಂದಾದಾರರಾಗಿ ಉತ್ತಮವಾದ ಒಂದು ಓದುವ ಹವ್ಯಾಸನ ಮುಂದುವರಿಸ್ಕೊಂಡು ಹೋಗೋಣ. ಸರ್ ಅವರು ಕನಿಷ್ಠ ಒಂದು ಧ್ಯಾನ ಕಸ್ತೂರಿನಾದರೂ ಪ್ರಿಂಟ್ ಮಾಡಿರಿ ಅಂತ ಹೇಳಿದ್ದಾರೆ. ಅದರ ಆಶಯ ಇಷ್ಟೇ, ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ
ಆ ನಿಟ್ಟಿನಲ್ಲಿ PMC ಕೂಡ ಕೆಲಸ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಹೊಣೆಗಾರಿಕೆಗಳನ್ನು ನಾವೇ ಹುಡುಕೊಳ್ಳೋಣ ಅಂತ ಹೇಳ್ತಾ ಇಂತಹ ಒಂದು ಅದ್ಭುತವಾದ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.